ಎಲ್ಲರಿಗೂ ನಮಸ್ಕಾರ. ಕುಂಭರಾಶಿಯವರೇ, ಆಗಸ್ಟ್ 28, 29, 30ರಂದು ಜಾಗರೂಕರಾಗಿರಿ. ನೀವು ಈ ವಿಡಿಯೋವನ್ನು ಆಕಸ್ಮಿಕವಾಗಿ ವೀಕ್ಷಿಸುತ್ತಿಲ್ಲ. ಇದು ದೈವಿಕ ಕರೆ. ಈ ಅನಂತ ವಿಶ್ವದಲ್ಲಿ ಕೋಟ್ಯಂತರ ಜನರೊಂದಿಗೆ ಅನೇಕ ರಾಶಿಚಕ್ರ ಚಿಹ್ನೆಗಳ ಜನರಿದ್ದಾರೆ. ಆದರೆ ಈ ಕ್ಷಣದಲ್ಲಿ ಈ ವಿಡಿಯೋ ನಿಮ್ಮ ಪರದೆಯ ಮೇಲೆ ಏಕೆ ಬಂದಿತು? ನೀವು ಅದರ ಮೇಲೆ ಕ್ಲಿಕ್ ಮಾಡುತ್ತಿರುವುದಕ್ಕೆ ಒಂದು ಕಾರಣವಿದೆ. ಕಳೆದ 24 ಗಂಟೆಗಳಲ್ಲಿ ನಿಮ್ಗೆ ಏನಾದರೂ ವಿಚಿತ್ರ ಅನುಭವವಾಗಿದೆಯೇ? ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ, ಕಣ್ಣು ಮುಚ್ಚಿ ಯೋಚಿಸಿ. ಏಕೆಂದರೆ ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಅದ್ಭುತವಾದ ಮತ್ತು ಅದೇ ಸಮಯದಲ್ಲಿ ಭಯಾನಕವಾದ ಆಧ್ಯಾತ್ಮಿಕ ಎಚ್ಚರಿಕೆ ಸಿಗುತ್ತದೆ. ಅದು ಶೀಘ್ರದಲ್ಲೇ ಸಂಭವಿಸಲಿದೆ. ಈ ರಾಶಿಚಕ್ರದ ಈ ಚಿಹ್ನೆಯನ್ನು ನಿರ್ಲಕ್ಷಿಸುವವರು ನಂತರ ವಿಷಾದಿಸುವ ಸಾಧ್ಯತೆಯಿದೆ. ಕಾಲಚಕ್ರದಲ್ಲಿ ಗ್ರಹಗಳ ಸ್ಥಾನಗಳು ಬದಲಾಗಲಿವೆ. ಆ ಬದಲಾವಣೆಯು ನಿಮ್ಮ ಮನೆ ಬಾಗಿಲಿಗೆ ಒಂದು ಅಜ್ಞಾತ ಶಕ್ತಿಯನ್ನು ತರುತ್ತದೆ. ಆ ಶಕ್ತಿಯು ನಿಮ್ಮ ಹೆಸರನ್ನು ಏಕೆ ಆರಿಸಿಕೊಂಡಿತು? ನಿಮ್ಮ ಸುತ್ತಲೂ ನಡೆಯುತ್ತಿರುವ ಆ ಅದೃಶ್ಯ ಉಂಗುರ ಯಾವುದು? ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ತಿಳಿದುಕೊಳ್ಳಬೇಕು. ಅಂದರೆ ಈ ಕ್ಷಣದಿಂದ ನೀವು ನನ್ನ ಪ್ರತಿಯೊಂದು ಮಾತನ್ನು ಕೇಳಬೇಕು. ಆದರೆ ಈ ಗುಪ್ತ ರಹಸ್ಯಕ್ಕೆ ಹೋಗುವ ಮೊದಲು ನಿಮ್ಮ ಮನಸ್ಸನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಿಸಲು ಒಂದು ಸಣ್ಣ ಕೆಲಸವನ್ನು ಮಾಡಿ. ದೈವಿಕ ಶಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸುವ ಮೊದಲು ನಿಮ್ಮ ಮನಸ್ಸಿನ ಮೇಲಿನ ಹೊರೆಯನ್ನು ಇಳಿಸಿಕೊಳ್ಳಬೇಕು. ಈ ವಿಡಿಯೋವನ್ನು ತಕ್ಷಣ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಚಂದಾದಾರರಾಗಿ. ಅಲ್ಲದೆ ಈ ವಿಡಿಯೋವನ್ನು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ. ದಯವಿಟ್ಟು ಕಾಮೆಂಟ್ ವಿಭಾಗಕ್ಕೆ ಹೋಗಿ ಅತ್ಯಂತ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಟೈಪ್ ಮಾಡಿ. ಅದರೊಂದಿಗೆ ಯಾವುದೇ ಹಿಂಜರಿಕೆಯಿಲ್ಲದೆ ನೀವು ಈಗ ಎದುರಿಸುತ್ತಿರುವ ದೊಡ್ಡ ಸಮಸ್ಯೆ ಯಾವುದು, ಅದು ನಿಮ್ಮನ್ನು ಎಚ್ಚರವಾಗಿರಿಸುತ್ತದೆ ಎಂಬುದನ್ನು ಗಮನಿಸಿ. ನೀವು ಬರೆಯಬಹುದು. ಈ 2 ಪದಗಳು ಬ್ರಹ್ಮಾಂಡದ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುವ ಒಂದು ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತವೆ. ನೀವು ವಿಶ್ವಕ್ಕೆ ಏನೇ ಕೊಟ್ಟರೂ ಅದು ನಿಮಗೆ ಹಿಂತಿರುಗುತ್ತದೆ. ಆದ್ದರಿಂದ ಶಿವನ ಹೆಸರಿನ ಈ ಅನ್ವೇಷಣೆಯನ್ನು ಪ್ರಾರಂಭಿಸೋಣ. ಈಗ ಬಿಟ್ಟುಬಿಡಬೇಡಿ ಮತ್ತು ಕೊನೆಯವರೆಗೂ ಅದನ್ನು ಕೇಳಿ. ಏಕೆಂದರೆ ನೀವು ಮಧ್ಯದಲ್ಲಿ ಹೊರಟು ಹೋದರೆ ನಿಮ್ಮ ಜೀವನವನ್ನು ಬದಲಾಯಿಸುವ ಒಂದು ದೊಡ್ಡ ಚಿಹ್ನೆಯನ್ನು ನೀವು ಕಳೆದುಕೊಳ್ಳುತ್ತೀರಿ. ವಿಚಿತ್ರವಾದ ಅಪರಿಚಿತ ಉಪಸ್ಥಿತಿಯು ಇತ್ತೀಚೆಗೆ ನಿಮ್ಮನ್ನು ಕಾಡುತ್ತಿದೆಯೇ? ನೀವು ಎಂದಾದರೂ ರಾತ್ರಿಯಲ್ಲಿ ಚೆನ್ನಾಗಿ ನಿದ್ದೆ ಮಾಡುವಾಗ ಎಚ್ಚರಗೊಂಡಿದ್ದೀರಾ? ನೀವು ಎಂದಾದರೂ ಕೆಲವು ವಿಚಿತ್ರ ಭಯಾನಕ ರೂಪಗಳನ್ನು ನೋಡಿದ್ದೀರಾ? ಅಥವಾ ನೀವು ಎಲ್ಲಿಂದಲೋ ಬೀಳುತ್ತಿರುವಂತೆ ಅಥವಾ ಯಾರಾದರೂ ನಿಮ್ಮನ್ನು ಬೆನ್ನಟ್ಟುತ್ತಿರುವಂತೆ ನಿಮ್ಮನ್ನು ಹೆದರಿಸುವ ಕನಸು ಕಂಡಿದ್ದೀರಾ? ಬೆಳಿಗ್ಗೆ ಎದ್ದಾಗ ಆ ಕನಸು ಏನೆಂದು ನಿಮಗೆ ನೆನಪಿಲ್ಲ. ಆದರೆ ನಿಮ್ಮ ಹೃದಯದಲ್ಲಿ ವರ್ಣನಾತೀತ ತೂಕ, ಅಪರಿಚಿತ ಭಯ, ಒಂದು ರೀತಿಯ ಪ್ರಕ್ಷುಬ್ಧತೆ ಇರುತ್ತದೆ. ನೀವು ದಿನವಿಡೀ ಸಾಮಾನ್ಯರಾಗಿರಲು ಪ್ರಯತ್ನಿಸಿದರೂ ನಿಮ್ಮೊಳಗಿನ ಭಯವು ನಿಮ್ಮನ್ನು ಬಿಡುವುದಿಲ್ಲ. ಅದೇ ರೀತಿ ನೀವು ನಿಮ್ಮ ಮೊಬೈಲ್ ಫೋನ್ ಅಥವಾ ಗೋಡೆಯ ಮೇಲಿನ ಗಡಿಯಾರವನ್ನು ನೋಡಿದಾಗ ರಾತ್ರಿಯಲ್ಲಿ ಮನೆಯಲ್ಲಿ 11-11-22.22 ಅಥವಾ 3.33 ನಂತಹ ಒಂದೇ ಸಂಖ್ಯೆಯನ್ನು ನೀವು ಪದೇ ಪದೇ ನೋಡುತ್ತೀರಾ? ನೀವು ಒಬ್ಬಂಟಿಯಾಗಿರುವಾಗ ಇದ್ದಕ್ಕಿದ್ದಂತೆ ಭಯಪಡುತ್ತೀರಾ? ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಹಿಂದೆ ನಡೆದು ಬರುತ್ತಿರುವಂತೆ ಅಥವಾ ವಿವರಿಸಲಾಗದ ಹೆಜ್ಜೆಗಳನ್ನು ಕೇಳುತ್ತಿರುವಂತೆ ಭಾಸವಾಗುತ್ತಿದೆಯೇ? ಹಿಂದಿನಿಂದ ಯಾರಾದರೂ ನಿಮ್ಮನ್ನು ಹತ್ತಿರದಿಂದ ಗಮನಿಸುತ್ತಿರುವಂತೆ ಭಾಸವಾಗುತ್ತಿದೆಯೇ? ಇದು ಕೇವಲ ಕನಸಲ್ಲ, ಇದು ನಿಮ್ಮ ಮೆದುಳು ಆಡುತ್ತಿರುವ ನಾಟಕ, ಇನ್ನೇನೂ ಇಲ್ಲ. ನಿಮ್ಮ ಭಾವನೆಗಳು ಇದ್ದಕ್ಕಿದ್ದಂತೆ ತೀವ್ರವಾಗಿ ಬದಲಾಗುತ್ತಿರುವುದನ್ನು ನೀವು ಗಮನಿಸಬೇಕು. ಯಾರೂ ಏನನ್ನೂ ಹೇಳದಿದ್ದರೂ ಸಹ ಯಾವುದೇ ಕಾರಣವಿಲ್ಲದೆ ನೀವು ತುಂಬಾ ದುಃಖಿತರಾಗುತ್ತೀರಿ. ನೀವು ಒಬ್ಬಂಟಿಯಾಗಿ ಕುಳಿತು ಅಳುವಂತೆ ಭಾಸವಾಗುತ್ತೀರಿ. ಅಥವಾ ಯಾರಾದರೂ ಸಣ್ಣ ವಿಷಯವನ್ನು ಹೇಳಿದಾಗಲೂ ನೀವು ತುಂಬಾ ಕೋಪವನ್ನು ಅನುಭವಿಸುತ್ತೀರಿ. ಇದು ಸಂಭವಿಸುತ್ತಿದ್ದರೆ ದಯವಿಟ್ಟು ನಮ್ಗೆ ಎಚ್ಚರಿಕೆ ನೀಡಿ. ಒಂದು ಆಧ್ಯಾತ್ಮಿಕ ಶಕ್ತಿಯಾಗಿ, ತುರ್ತು ಏನನ್ನಾದರೂ ನಿಮಗೆ ಎಚ್ಚರಿಸಲು ಪ್ರಯತ್ನಿಸುತ್ತಿರುವ ಅದೃಶ್ಯ ಆತ್ಮವಾಗಿ ನೀವು ಇದನ್ನು ತಿಳಿದುಕೊಳ್ಳಬೇಕು. ಅಂದರೆ ನೀವು ಧೈರ್ಯಶಾಲಿಯಾಗಿರಬೇಕು. ಇದು ನಿಮಗಾಗಿ ಮಾತ್ರವಲ್ಲ, ಈ ರಾಶಿಚಕ್ರ ಚಿಹ್ನೆಯ ಪ್ರತಿಯೊಬ್ಬ ವ್ಯಕ್ತಿಗೂ ಅನ್ವಯಿಸುತ್ತದೆ. ನಿಮ್ಮ ರಾಶಿಚಕ್ರ ಚಿಹ್ನೆಯ ಸುತ್ತಲೂ ಈಗ ಅತ್ಯಂತ ಶಕ್ತಿಶಾಲಿ ಆಧ್ಯಾತ್ಮಿಕ ವೃತ್ತವು ರೂಪುಗೊಂಡಿದೆ. ಈ ಕನಸುಗಳು, ಈ ಭಯಗಳು ಮತ್ತು ಈ ಭಾವನಾತ್ಮಕ ಅಸ್ಥಿರತೆಯು ವಿಶ್ವವು ನಿಮಗೆ ಮತ್ತೆ ಮತ್ತೆ ಹೇಳುತ್ತಿರುವ ಸಂಕೇತಗಳಾಗಿವೆ. ಆದರೆ ನೀವು ಅದನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಮತ್ತು ಜೀವನದ ಸಾಮಾನ್ಯ ಓಟದಲ್ಲಿ ನೀವು ಕೊಚ್ಚಿ ಹೋಗುತ್ತಿದ್ದೀರಿ. ಈ ಸಂಕೇತವನ್ನು ನಿರ್ಲಕ್ಷಿಸುವುದು ಅಪಾಯಕಾರಿ. ಏಕೆಂದರೆ ನಿಮ್ಮ ಕಣ್ಣಿಗೆ ಕಾಣದ ಒಂದು ದೊಡ್ಡ ವಿಪತ್ತು ನಿಮ್ಮ ಕಡೆಗೆ ಬರುತ್ತಿದೆ. ನೀವು ಅದರ ಮುಂದೆ ನಿಲ್ಲಬೇಕಾದರೆ ನೀವು ಈ ರಹಸ್ಯವನ್ನು ತಿಳಿದುಕೊಳ್ಳಬೇಕು. ಅನೇಕರು ಇದನ್ನು ಕೇಳಿ ಆಘಾತಕ್ಕೊಳಗಾಗುತ್ತಾರೆ. ಆದರೆ ಇದು ಬರಿಯ ಸತ್ಯ. ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಜೀವನದ ಸತ್ಯವು ದೊಡ್ಡ ಭೂಕಂಪದಂತೆ ಬಹಿರಂಗಗೊಳ್ಳುತ್ತದೆ. ನಿಮಗೆ ತಿಳಿಯದೆ ನಿಮ್ಮ ಹಿಂದೆ ಒಂದು ದೊಡ್ಡ ಪಿತೂರಿ ಮತ್ತು ಭಯಾನಕ ತಂತ್ರವು ಕಂಡುಬರುತ್ತದೆ. ಈ ಪಿತೂರಿಯ ಹಿಂದಿನ ವ್ಯಕ್ತಿ ಯಾರೋ ಅಪರಿಚಿತ ವ್ಯಕ್ತಿಯಲ್ಲ, ನಿಮ್ಮ ಜೀವನಕ್ಕೆ ಯಾವುದೇ ಸಂಬಂಧವಿಲ್ಲದ ವ್ಯಕ್ತಿಯಲ್ಲ.
ಈ ವ್ಯಕ್ತಿ ನಿಮಗೆ ತುಂಬಾ ಹತ್ತಿರದಲ್ಲಿರಬಹುದು. ನೀವು ಅವನನ್ನು ತುಂಬಾ ನಂಬಬಹುದು ಮತ್ತು ನಿಮ್ಮ ಹೃದಯದ ಬಾಗಿಲುಗಳನ್ನು ತೆರೆಯಬಹುದು ಮತ್ತು ನಿಮ್ಮ ಸಂತೋಷ ಮತ್ತು ದುಃಖಗಳನ್ನು ಹಂಚಿಕೊಳ್ಳಬಹುದು. ಅದು ನಿಮ್ಮ ಮನೆ ಮತ್ತು ನಿಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ಎಲ್ಲವನ್ನೂ ತಿಳಿದಿರುವ ವ್ಯಕ್ತಿಯಾಗಿರಬಹುದು. ಅದು ನಿಮ್ಗೆ ಅನುಮಾನವಿಲ್ಲದ ವ್ಯಕ್ತಿಯಾಗಿರಬಹುದು. ಹೌದು, ಆ ವ್ಯಕ್ತಿ ಯಾವಾಗಲೂ ಚೆನ್ನಾಗಿರುವಂತೆ ನಟಿಸುತ್ತಾ ನಿಮ್ಮ ಅಡಿಪಾಯವನ್ನು ಅಲುಗಾಡಿಸಲು ಹಗಲಿರುಳು ನಿಮ್ಮನ್ನು ಶಪಿಸುತ್ತಿರುತ್ತಾನೆ. ಈ ವ್ಯಕ್ತಿಯ ನಗುವಿನ ಹಿಂದೆ ವಿಷಕಾರಿ ಉದ್ದೇಶವಿದೆ. ಅವನು ನಿಮ್ಮ ಮುಂದೆ ತುಂಬಾ ಸಿಹಿಯಾಗಿ ಮಾತನಾಡುತ್ತಾನೆ. ನಿಮಗೆ ಯಾವುದೇ ಸಮಸ್ಯೆಗಳಿದ್ದಾಗ ನಿಮ್ಮ ಮುಂದೆ ಅಳುವಂತೆ ನಟಿಸುತ್ತಾನೆ ಮತ್ತು ಸಮಾಜದಲ್ಲಿ ನಿಮ್ಮನ್ನು ತಪ್ಪಿತಸ್ಥರನ್ನಾಗಿ ಮಾಡಲು ನಿಮ್ಮ ಹಿಂದೆ ಗುಂಡಿಗಳನ್ನು ಅಗೆಯುತ್ತಿರುವ ಭಯಾನಕ ದ್ರೋಹಿ. ಈ ರಾಶಿಚಕ್ರ ಚಿಹ್ನೆಯ ದೊಡ್ಡ ದೌರ್ಬಲ್ಯ ಏನು ಎಂದು ನಿಮಗೆ ತಿಳಿದಿದೆಯೇ? ನಿಮ್ಮ ಮನಸ್ಸು ತುಂಬಾ ಶುದ್ಧವಾಗಿದೆ ಮತ್ತು ಎಲ್ಲರನ್ನೂ ಕುರುಡಾಗಿ ನಂಬುತ್ತದೆ. ನೀವು ಆ ಶುದ್ಧತೆಯನ್ನು ಇತರರಲ್ಲಿಯೂ ನೋಡುತ್ತೀರಿ. ಯಾರಾದರೂ ತೊಂದರೆಯಲ್ಲಿದ್ದಾರೆಂದು ನಿಮಗೆ ತಿಳಿದಿದ್ದರೆ ನಿಮ್ಮ ಜೇಬಿನಲ್ಲಿರುವ ಕೊನೆಯ ರೂಪಾಯಿಯನ್ನು ಸಹ ನೀಡಿ ನಿಮ್ಮನ್ನು ಹಸಿವಿನಿಂದ ಸಾಯಿಸುವ ದಯಾಳು ಹೃದಯ ನಿಮ್ಮಲ್ಲಿದೆ. ಆ ಒಳ್ಳೆಯತನವು ಈಗ ನಿಮಗೆ ಶಾಪವಾಗಿದೆ. ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ನಿಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಅಡೆತಡೆಗಳು ಏಕೆ ಬರುತ್ತವೆ? ನಾವು ಪ್ರಾರಂಭಿಸುವ ಕೆಲಸಗಳು 99% ಪೂರ್ಣಗೊಂಡು ಕೊನೆಯ ಕ್ಷಣದಲ್ಲಿ ನಿಲ್ಲುತ್ತವೆ ಎಂದು ನಿಮಗೆ ಅರ್ಥವಾಗಿದೆಯೇ? ಅದಕ್ಕೆ ಕಾರಣ ನಿಮ್ಮ ಪಕ್ಕದಲ್ಲಿರುವ ಮತ್ತು ನಿಮ್ಮ ಬಗ್ಗೆ ಕಾಳಜಿ ವಹಿಸುವ ನಿಮ್ಮಿಂದಲೇ. ಈ ನಕಾರಾತ್ಮಕ ಶಕ್ತಿಯು ನಿಮ್ಮ ಆತ್ಮವಿಶ್ವಾಸವನ್ನು ತಿಳಿದು ಸಹ ಹಾಳುಮಾಡುತ್ತಿದೆ. ಈ ದ್ರೋಹಿ ನಿಮ್ಮ ಬಗ್ಗೆ ಹೊರಗಿನವರಿಗೆ ಸುಳ್ಳು ಹೇಳುತ್ತಿದ್ದಾನೆ ಮತ್ತು ನಿಮ್ಮ ಅವಕಾಶಗಳನ್ನು ಕಸಿದುಕೊಳ್ಳುತ್ತಿದ್ದಾನೆ. ನಿಮ್ಮ ಕುಟುಂಬ ಸದಸ್ಯರು ಮತ್ತು ಸಂಬಂಧಿಕರಲ್ಲಿ ನಿಮ್ಮ ಬಗ್ಗೆ ಅಂತ್ಯವಿಲ್ಲದ ಸುಳ್ಳುಗಳನ್ನು ಸೃಷ್ಟಿಸುವ ಮೂಲಕ ಅವನು ನಿಮ್ಮನ್ನು ಪ್ರತ್ಯೇಕಿಸಲು ಪ್ರಯತ್ನಿಸುತ್ತಿದ್ದಾನೆ. ಇದು ಸರಳ ವಿಷಯವಲ್ಲ. ಇದು ನಿಮ್ಮ ಜೀವನದ ಅಡಿಪಾಯವನ್ನು ಅಲುಗಾಡಿಸುತ್ತಿರುವ ದೈತ್ಯಾಕಾರದ ಆಟ. ನಿಜವಾದ ರಹಸ್ಯ ಇರುವುದು ಇಲ್ಲಿಯೇ. ವಿಶ್ವದಲ್ಲಿ ಶುದ್ಧ ಆತ್ಮಕ್ಕೆ ಅನ್ಯಾಯವಾದಾಗಲೆಲ್ಲ ನಿಮ್ಮ ಕರ್ಮಚಕ್ರವು ನಿಮ್ಮನ್ನು ರಕ್ಷಿಸಲು ಸ್ವಯಂಚಾಲಿತವಾಗಿ ರಕ್ಷಣಾತ್ಮಕ ಜಾಲವನ್ನು ಸೃಷ್ಟಿಸುತ್ತದೆ. ಆ ರಕ್ಷಣಾ ವೃತ್ತವು ಈಗ ನಿಮ್ಮನ್ನು ಒಂದು ಆತ್ಮದ ರೂಪದಲ್ಲಿ, ಒಂದು ಆಧ್ಯಾತ್ಮಿಕ ಚಿಹ್ನೆಯ ರೂಪದಲ್ಲಿ ಹುಡುಕುತ್ತಿದೆ. ಈ ಆಧ್ಯಾತ್ಮಿಕ ಎಚ್ಚರಿಕೆ ನಿಮ್ಮನ್ನು ಹೆದರಿಸುವುದಕ್ಕಲ್ಲ, ಆದರೆ ಪಿತೂರಿಗಾರನ ಹರಿತವಾದ ಕತ್ತಿಯ ಕೈಗೆ ಸಿಲುಕದಂತೆ ನಿಮ್ಮನ್ನು ರಕ್ಷಿಸಲು. ನೀವು ಕೆಲವು ಸಮಯದಿಂದ ತೀವ್ರ ಆರ್ಥಿಕ ಒತ್ತಡವನ್ನು ಎದುರಿಸುತ್ತಿದ್ದೀರಿ ಎಂದು ನನಗೆ ತಿಳಿದಿದೆ. ನೀವು ಎಷ್ಟೇ ಹಣ ಸಂಪಾದಿಸಿದರೂ ನಿಮ್ಮ ಮನೆ ಖರ್ಚಾಗುತ್ತಿದೆ. ನಿಮಗೆ ಏನೂ ಉಳಿದಿಲ್ಲ. ನೀವು ಯಾರಿಗಾದರೂ ಸಹಾಯ ಮಾಡಲು ಸಾಲ ತೆಗೆದುಕೊಂಡು ಸಿಲುಕಿಕೊಂಡಿದ್ದೀರಿ. ಈಗ ನೀವು ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗುತ್ತಿಲ್ಲ. ನೀವು ಮಾನಸಿಕ ಯಾತನೆಯನ್ನು ಅನುಭವಿಸುತ್ತಿದ್ದೀರಿ. ನೀವು ಭಾವಿಸಿದ ವಿಷಯಗಳು ಸಂಭವಿಸುತ್ತವೆ. ಮನೆಯಲ್ಲಿ ಸಮಯಕ್ಕೆ ಸರಿಯಾಗಿ ಇಲ್ಲದಿರುವುದು, ಪ್ರತಿ ಸಣ್ಣ ವಿಷಯಕ್ಕೂ ಗಂಡ ಹೆಂಡತಿಯರ ನಡುವೆ ಜಗಳಗಳು, ಸಹೋದರ ಸಹೋದರಿಯರ ನಡುವಿನ ಜಗಳಗಳು, ಸಮಾಜದಲ್ಲಿ ನಿಮ್ಮ ತ್ಯಾಗಗಳಿಗೆ ಅರ್ಹವಾದ ಮನ್ನಣೆ ಸಿಗದಿರುವುದು ಮತ್ತು ಅವಮಾನವನ್ನು ಎದುರಿಸುವುದು ಸಂಭವಿಸುತ್ತಿವೆ. ಇವೆಲ್ಲವೂ ನಿಮ್ಮ ಕೆಟ್ಟ ಗ್ರಹ ಜೋಡಣೆಯಿಂದಾಗಿ ಆಕಸ್ಮಿಕವಾಗಿ ಸಂಭವಿಸುತ್ತಿಲ್ಲ. ಇದು ದ್ರೋಹ ಮಾಡುವವರು ನಿಮ್ಮ ಮೇಲೆ ಹೇರುತ್ತಿರುವ ನಕಾರಾತ್ಮಕ ಶಕ್ತಿಗಳ ಮಾನಸಿಕ ಯಾತನೆ ಮತ್ತು ದುಷ್ಟಕಣ್ಣಿನ ನೇರ ಪರಿಣಾಮವಾಗಿದೆ. ಇದು ನಿಮ್ಮ ಅಸ್ತಿತ್ವಕ್ಕೆ ಉಪ್ಪು ಸೇರಿಸುವ ವಿಷಯವಾಗಿದೆ. ಈಗ ನಾವು ಈ ರಾಶಿಚಕ್ರ ಚಿಹ್ನೆಯ ಪ್ರಸ್ತುತ ಪರಿಸ್ಥಿತಿಯನ್ನು ಜ್ಯೋತಿಷ್ಯದ ದೃಷ್ಟಿಯಿಂದ ಬಹಳ ಆಳವಾಗಿ ವಿಶ್ಲೇಷಿಸುತ್ತೇವೆ. ಈ ರಾಶಿಚಕ್ರ ಚಿಹ್ನೆಗಾಗಿ ನಿಮಗೆ ಒಂದೇ ಗ್ರಹವಿದ್ದರೂ ಶನಿ ನಿಮ್ಮದಾಗಿದ್ದರೆ, ಶನಿದೇವರು ನಿಮ್ಮ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ಆಸಕ್ತಿಯಿಂದ ಲೆಕ್ಕಹಾಕಿ ಸರಿಯಾದ ಸಮಯದಲ್ಲಿ ತೀರ್ಪು ನೀಡುವ ಸರ್ವೋಚ್ಚ ನ್ಯಾಯಾಧೀಶರು. ಶನಿದೇವರು ನಿಮ್ಗೆ ತಂದೆಯಂತೆ. ಶನಿದೇವರು ನಿಮಗೆ ನೇರವಾಗಿ ಸಹಾಯ ಮಾಡುವುದಿಲ್ಲ. ನಿಮ್ಮ ಕಷ್ಟಗಳನ್ನು ಕುಲುಮೆಯಲ್ಲಿ ಸುಟ್ಟು ಶುದ್ಧ ಚಿನ್ನವಾಗಿ ಪರಿವರ್ತಿಸಲು ಬಯಸುತ್ತಾರೆ. ಶನಿದೇವರು ಪ್ರಸ್ತುತ ಶನಿಯ ಸಂಚಾರ ಮತ್ತು ರಾಹು ಮತ್ತು ಕೇತುವಿನ ತೀವ್ರ ಪ್ರಭಾವಕ್ಕೆ ಒಳಗಾಗುತ್ತಿದ್ದಾರೆ. ಇದು ಈ ರಾಶಿಚಕ್ರ ಚಿಹ್ನೆಗಳ ಜೀವನದಲ್ಲಿ ಹೃದಯವಿದ್ರಾವಕ ಪರಿಣಾಮಗಳನ್ನು ಉಂಟುಮಾಡುತ್ತಿದೆ. ರಾಹು ಮಾಯಾ ಮತ್ತು ಬ್ರಹ್ಮನೊಂದಿಗೆ ಸಂಬಂಧ ಹೊಂದಿದ್ದಾನೆ. ವಂಚನೆಗೆ ಕಾರಣವೆಂದರೆ ರಾಹು ನಿಮ್ಮ ಕಣ್ಣುಗಳನ್ನು ಭ್ರಮೆಯ ಪದರಗಳಿಂದ ಮುಚ್ಚಿದ್ದಾನೆ. ಅವನು ನಿಮ್ಮನ್ನು ಭಯಾನಕ ಮಾನಸಿಕ ಕುರುಡುತನದಲ್ಲಿ ಇರಿಸಿದ್ದಾನೆ. ಅಲ್ಲಿ ನಿಮ್ಮ ನಿಜವಾದ ಶತ್ರು ಯಾರು ಮತ್ತು ನಿಮ್ಮ ನಿಜವಾದ ಜೀವ ನೀಡುವ ಸ್ನೇಹಿತ ಯಾರು ಎಂದು ನಿಮಗೆ ತಿಳಿಯುವುದಿಲ್ಲ. ಮತ್ತೊಂದೆಡೆ ಕೇತು ನಿಮ್ಮನ್ನು ಈ ಲೌಕಿಕ ಬಂಧಗಳು ಮತ್ತು ನಿಮ್ಮ ವಂಚನೆಗಳಿಂದ ಆಧ್ಯಾತ್ಮಿಕವಾಗಿ ಜಾಗೃತಗೊಳಿಸಲು ಪ್ರಯತ್ನಿಸುತ್ತಿದ್ದಾನೆ. ರಾತ್ರಿಯಲ್ಲಿ ನೀವು ಪಡೆಯುವ ಎಲ್ಲಾ ಕನಸುಗಳು ಮತ್ತು ಸಂಖ್ಯೆಗಳು ಕೇತು ನೀಡಿದ ದೈವಿಕ ಚಿಹ್ನೆಗಳು, ಆದರೆ ನೀವು ರಾಹು ಸೃಷ್ಟಿಸಿದ ಆಕರ್ಷಕ ಬ್ರಹ್ಮವೃತ್ತದಲ್ಲಿ ಸಿಕ್ಕಿಹಾಕಿಕೊಂಡಿದ್ದೀರಿ ಮತ್ತು ಆ ಚಿಹ್ನೆಗಳನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ನಿಮ್ಮನ್ನು ಮೋಸ ಮಾಡುವವರು ಯಾರು? ಅವರು ನಿದ್ದೆ ಮಾಡುವಾಗ ಅವುಗಳನ್ನು ಪೂಜಿಸುತ್ತಿದ್ದಾರೆ. ಆದಾಗ್ಯೂ ಬ್ರಹ್ಮಾಂಡದ ಎಲ್ಲಾ ಶಕ್ತಿಯು ದೊಡ್ಡ ಬೆಂಕಿಯಾಗಿ ಬದಲಾಗಲಿದೆ ಮತ್ತು ನಿಮ್ಮ ಕಣ್ಣುಗಳು ತೆರೆಯಲಿವೆ. ಆದಾಗ್ಯೂ ಕರ್ಮದ ತತ್ವವು ನಿಮ್ಮಿಂದ ಎಂದಿಗೂ ಕಳೆದು ಹೋಗುವುದಿಲ್ಲ. ಸ್ವಾರ್ಥದಿಂದ ಯಾವುದೇ ಕಾರಣವಿಲ್ಲದೆ ಇತರರಿಗೆ ಹಾನಿ ಮಾಡುವವರು, ವಿಶೇಷವಾಗಿ ಈ ರೀತಿಯ ದೈವಿಕ ಚಿಹ್ನೆಯನ್ನು ಮೋಸಗೊಳಿಸುವವರು,
ಶನಿಯ ಭಯಾನಕ ದುರಹಂಕಾರದಿಂದ ಕೋಪಗೊಳ್ಳುತ್ತಾರೆ ಮತ್ತು ಸಾಮ್ರಾಜ್ಯವು ಸಹ ಬೂದಿಯಾಗುತ್ತದೆ. ನಿಮ್ಮ ವಿಷಯದಲ್ಲಿ ನಿಮ್ಗೆ ದ್ರೋಹ ಮಾಡುತ್ತಿರುವ ವ್ಯಕ್ತಿಗೂ ಅದೇ ರೀತಿ ಆಗುತ್ತದೆ. ಸಮಯ ಕಳೆದಂತೆ ಅವರ ಪಾಪಗಳ ಮಡಕೆ ತುಂಬಿರುತ್ತದೆ. ಈಗ ಅದನ್ನು ಮುರಿಯುವ ಸಮಯ ಬಂದಿದೆ. ಆದರೆ ಅದನ್ನು ಬಿಟ್ಟುಬಿಡಬೇಡಿ, ಅಂತ್ಯವನ್ನು ಕೇಳಿ, ಏಕೆಂದರೆ ಈ ರೋಮಾಂಚಕ ಕಥೆಯಲ್ಲಿ ಅದ್ಭುತವಾದ ರೋಮಾಂಚಕ ತಿರುವು ಇದೆ. ಈ ಆಧ್ಯಾತ್ಮಿಕ ಸಂದೇಶವು ಕೇವಲ ಭಯಾನಕ ಎಚ್ಚರಿಕೆಯಲ್ಲ, ಇದು ನಿಮ್ಮನ್ನು ಹೆದರಿಸುವ ಪ್ರಕ್ರಿಯೆಯಲ್ಲ, ಇದು ಒಂದು ಅದ್ಭುತ ಅವಕಾಶ, ನಿಮ್ಮ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸುವ ಶಕ್ತಿ. ಹೌದು, ನೀವು ಅದನ್ನು ಸರಿಯಾಗಿ ಕೇಳಿದ್ದೀರಿ. ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಘಟನೆಯು ನಿಮ್ಮ ಶತ್ರುಗಳ ಮುಖವಾಡಗಳನ್ನು ಹರಿದು ಅವರ ನಿಜವಾದ ಬಣ್ಣಗಳನ್ನು ಬಹಿರಂಗಪಡಿಸುವುದಲ್ಲದೆ ನಿಮ್ಮ ಯಶಸ್ಸು ಮತ್ತು ಸಂಪತ್ತಿಗೆ ಹೊಸ ದಾರಿ ತೆರೆದುಕೊಳ್ಳಲಿದೆ. ಈ ದೇಶದ್ರೋಹಿ ನಿಮಗಾಗಿ ಬಲೆಗೆ ಬೀಳಲಿದ್ದಾನೆ, ಅವನ ಪಾದಗಳು ಜಾರಲಿವೆ. ನಿಮ್ಮ ಪತನವನ್ನು ಆಳಲು ಮತ್ತು ನಿಮ್ಮ ಗೌರವವನ್ನು ಕಸಿದುಕೊಳ್ಳಲು ಅವರು ಬಯಸಿದ ಸುಳ್ಳುಗಳ ಅಡಿಪಾಯವು, ಅದೇ ಅಡಿಪಾಯದ ಮೇಲೆ ಕುತ್ತಿಗೆಗಳ ರಾಶಿ ಕುಸಿಯುತ್ತದೆ ಮತ್ತು ಅದು ಸ್ವರ್ಗದಲ್ಲಿರುವ ನಿಮ್ಮ ಕುಟುಂಬ ಮತ್ತು ಸಂಬಂಧಿಕರಿಗೆ ತಿಳಿಯುತ್ತದೆ. ಇದನ್ನು ಕೇಳಿ ಅನೇಕರು ಆಘಾತಕ್ಕೊಳಗಾಗುತ್ತಾರೆ, ಏಕೆಂದರೆ ನಿಮ್ಮ ಶತ್ರುಗಳ ನಾಶವು ಯಾವುದೇ ಬಾಹ್ಯ ಶಕ್ತಿಯಿಂದ ಉಂಟಾಗುವುದಿಲ್ಲ, ಅವರು ತಮ್ಮದೇ ಆದ ಸ್ವಯಂ ಪ್ರೇರಿತ ಅಪರಾಧದಿಂದ ನಾಶವಾಗುತ್ತಾರೆ. ಅಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ನೀವು ಎದುರಿಸಿದ ಆರ್ಥಿಕ ತೊಂದರೆಗಳು, ನಿಮ್ಮ ಮಾನಸಿಕ ಚಿಂತೆಗಳು ಮತ್ತು ನಿದ್ದೆಯಿಲ್ಲದ ರಾತ್ರಿಗಳು ಎಲ್ಲವೂ ಗಾಳಿಯಲ್ಲಿ ಕರಗಿ ಹೋಗಲಿವೆ. ನಿಜಾಂ ಸೂರ್ಯನ ಬೆಳಕಿನ ಕಿರಣದಂತೆ ಅದು ಹೊರಹೊಮ್ಮಿದ ಕ್ಷಣ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯ ದಟ್ಟವಾದ ವೃತ್ತವು ಸಿಡಿಯುತ್ತದೆ. ಆ ಕ್ಷಣದಿಂದ ಸಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಗೆ ಮತ್ತು ನಿಮ್ಮ ಜೀವನಕ್ಕೆ ಹರಿಯಲು ಪ್ರಾರಂಭಿಸುತ್ತದೆ. ನಿಜವಾದ ರಹಸ್ಯ ಇರುವುದು ಇಲ್ಲಿಯೇ. ಪ್ರಕೃತಿಯ ಪರಮಾತ್ಮನು ಈಗ ನಿಮ್ಮ ಪಕ್ಕದಲ್ಲಿ ನಿಂತು ನಿಮ್ಮ ಪರವಾಗಿ ಹೋರಾಡುತ್ತಿದ್ದಾನೆ. ಮಹಾಭಾರತದಲ್ಲಿ ಶ್ರೀಕೃಷ್ಣನು ಧರ್ಮದ ಪರವಾಗಿ ನಿಂತಂತೆ, ಬ್ರಹ್ಮಾಂಡದ ಶಕ್ತಿಯು ಈಗ ನಿಮ್ಮ ನೀತಿವಂತ ಜೀವನದ ಪರವಾಗಿ ನಿಂತಿದೆ. ಮತ್ತು ನಿಮಗೆ ಹಿಂತಿರುಗಿ ನೋಡುವ ಅವಕಾಶವಿಲ್ಲ. ನಿಮ್ಮ ಕೈಯಿಂದ ಜಾರಿದ ಹಣ, ನಿಮ್ಮಿಂದ ದೂರವಾದ ಅವಕಾಶಗಳು 2 ಪಟ್ಟು ವೇಗದಲ್ಲಿ ನಿಮಗೆ ಹಿಂತಿರುಗಲಿವೆ. ಆದರೆ ನೀವು ಯಶಸ್ವಿಯಾಗುವ ಮೊದಲು ಪರೀಕ್ಷೆ ತುಂಬಾ ಕಠಿಣವಾಗಿರುತ್ತದೆ. ಈ ಮುಂದಿನ 72 ಗಂಟೆಗಳ ಕಾಲ ನೀವು ಬಹಳ ಜಾಗರೂಕರಾಗಿರಬೇಕು ಮತ್ತು ಬಹಳ ಜಾಗರೂಕರಾಗಿರಬೇಕು. ಒಂದು ಸಣ್ಣ ತಪ್ಪು ಇಡೀ ಕರ್ಮಚಕ್ರವನ್ನು ಹಳಿತಪ್ಪಿಸಬಹುದು. ನಿಮ್ಮ ನಡವಳಿಕೆ, ನಿಮ್ಮ ಮಾತು, ನಿಮ್ಮ ಪ್ರತಿಕ್ರಿಯೆ ಈ ಸಮಯದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ವಿಶ್ವವು ನಿಮಗೆ ನೀಡುತ್ತಿರುವ ಈ ಅದ್ಭುತ ಸಹಾಯವನ್ನು ನೀವು ಪಡೆಯಲು ಬಯಸಿದರೆ ನೀವು ಕೆಲವು ಪ್ರಮುಖ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಬೇಕು. ಈ ವಿಷಯವು ನಿಮಗಾಗಿ ಮಾತ್ರವಲ್ಲ, ಪ್ರತಿಯೊಂದು ರಾಶಿಚಕ್ರ ಚಿಹ್ನೆಯೂ ಇದನ್ನು ತಿಳಿದಿರಬೇಕು. ಈ ಸಮಯದಲ್ಲಿ ನೀವು ಯಾವುದೇ ಸಂದರ್ಭದಲ್ಲೂ ಯಾರೊಂದಿಗೂ ವಾದ ಮಾಡಬಾರದು. ವಿಶೇಷವಾಗಿ ಆ ನಗುವಿನ ಹಿಂದಿನ ವ್ಯಕ್ತಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲು ಪ್ರಯತ್ನಿಸುತ್ತಾನೆ. ಅವನು ನಿಮ್ಮನ್ನು ತುಂಬಾ ಕೋಪಗೊಳ್ಳುವಂತೆ ಮಾಡುವ ಘಟನೆಗಳನ್ನು ಸೃಷ್ಟಿಸುತ್ತಾನೆ. ನೀವು ಕೋಪದಿಂದ ಹೊರಗೆ ಹೋದರೆ ಅದನ್ನು ರೆಕಾರ್ಡ್ ಮಾಡುವುದು ಅಥವಾ ನಿಮ್ಮನ್ನು ಸಾರ್ವಜನಿಕವಾಗಿ ತೋರಿಸುವುದು ಮತ್ತು ನಿಮ್ಮನ್ನು ಕೆಟ್ಟ ವ್ಯಕ್ತಿಯಂತೆ ಕಾಣುವಂತೆ ಮಾಡುವುದು ಅವರ ಯೋಜನೆಯಾಗಿದೆ. ಆದ್ದರಿಂದ ನೀವು ಎಷ್ಟೇ ಕೋಪಗೊಂಡಿದ್ದರೂ, ಒಳಗೆ ಜ್ವಾಲಾಮುಖಿ ಸ್ಫೋಟಗೊಂಡಿದ್ದರೂ ಸಹ ನಿಮ್ಮ ಕೋಪವನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಮುಖದಲ್ಲಿ ಒಂದು ಸಣ್ಣ ನಗು ಮಾತ್ರ ಇರಬೇಕು. ನೀವು ಮೌನವಾಗಿರಬೇಕು. ನೀವು ಶಾಂತವಾಗಿದ್ದರೆ ಮಾತ್ರ ಪಿತೂರಿಗಾರ ಗೊಂದಲಕ್ಕೊಳಗಾಗುತ್ತಾನೆ ಮತ್ತು ದೊಡ್ಡ ತಪ್ಪು ಮಾಡುತ್ತಾನೆ. ಆ ತಪ್ಪು ಅವರನ್ನು ಶಾಶ್ವತವಾಗಿ ಕಾಡುತ್ತದೆ. ಇದರೊಂದಿಗೆ ಈ 72 ಗಂಟೆಗಳ ಕಾಲ ನಿಮ್ಮ ಭವಿಷ್ಯದ ಯೋಜನೆಗಳು, ನಿಮ್ಮ ಹೊಸ ಕೆಲಸ, ನಿಮ್ಮ ಆರ್ಥಿಕ ಲಾಭಗಳು, ನಿಮ್ಮ ಸಾಲಗಳನ್ನು ಯಾರಿಗೂ ಉಲ್ಲೇಖಿಸಬೇಡಿ. ಅದನ್ನು ಬಹಳ ರಹಸ್ಯವಾಗಿಡಿ. ಆ ದೇಶದ್ರೋಹಿ ಯಾವಾಗಲೂ ನಿಮ್ಮ ರಹಸ್ಯಗಳನ್ನು ಹೊರತೆಗೆಯಲು ಪ್ರಯತ್ನಿಸುತ್ತಾನೆ. ಆದರೆ ನೀವು ಕಲ್ಲಿನ ಪ್ರತಿಮೆಯಂತೆ ಏನೂ ತಿಳಿದಿಲ್ಲದಂತೆ ನಟಿಸಬೇಕು. ಈ ಸಮಯದಲ್ಲಿ ಮೌನವು ನಿಮ್ಮ ದೊಡ್ಡ ಆಯುಧವಾಗಿದೆ. ಈ ಬ್ರಹ್ಮಾಸ್ತ್ರವು ನೀವು ನಿರ್ಲಕ್ಷಿಸಬೇಕಾದ ಸಂಕೇತವಾಗಿದೆ. ಹಾಗೆ ಮಾಡುವುದು ಅಪಾಯಕಾರಿ. ಒಮ್ಮೆ ಒಂದು ಮಾತು ಮಾತನಾಡಿದ ನಂತರ ಅದನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ. ನೀವು ಹೆಚ್ಚು ಮೌನವಾಗಿದ್ದಷ್ಟು ಶತ್ರುಗಳ ಹೃದಯದಲ್ಲಿ ಭಯ ಹೆಚ್ಚಾಗುತ್ತದೆ. ಈ ವ್ಯಕ್ತಿಗೆ ನಮ್ಮ ಯೋಜನೆ ತಿಳಿದಿದೆಯೇ ಎಂಬ ಅನುಮಾನದಿಂದ ಅವರು ಮಾನಸಿಕವಾಗಿ ಪಾರ್ಶ್ವವಾಯುವಿಗೆ ಒಳಗಾಗುತ್ತಾರೆ. ಇದೆಲ್ಲದರ ಜೊತೆಗೆ ನೀವು ದೈಹಿಕವಾಗಿ ಮಾತ್ರವಲ್ಲದೆ ಆಧ್ಯಾತ್ಮಿಕವಾಗಿಯೂ ಸಿದ್ಧರಾಗಬೇಕು. ಈ ನಕಾರಾತ್ಮಕ ಶಕ್ತಿಗಳನ್ನು ಶಾಶ್ವತವಾಗಿ ಹೊರಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಅಪಾರವಾದ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ನೀವು ಖಂಡಿತವಾಗಿಯೂ ಈ 72 ಗಂಟೆಗಳಲ್ಲಿ ಕೆಲವು ಅತ್ಯಂತ ಶಕ್ತಿಶಾಲಿ ಪ್ರಾಚೀನ ಆಧ್ಯಾತ್ಮಿಕ ಪರಿಹಾರಗಳನ್ನು ಮಾಡಬೇಕು. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮೊದಲು ಮತ್ತು ಸಂಜೆ ಮುಸ್ಸಂಜೆಯಲ್ಲಿ ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿ ಆಸನದ ಮೇಲೆ ಕುಳಿತುಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಹೊರಗಿನ ಪ್ರಪಂಚದ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿ ಮತ್ತು ಅತ್ಯಂತ ಶಾಂತ ಮನಸ್ಸಿನಿಂದ ಓಂ ನಮಃ ಶಿವಾಯ ಎಂಬ ಅದ್ಭುತವಾದ 5 ಅಕ್ಷರಗಳ ಮಂತ್ರವನ್ನು
ಕನಿಷ್ಠ 108 ಬಾರಿ ಜಪಿಸಿ. ಪ್ರತಿಯೊಂದು ಅಕ್ಷರವೂ ನಿಮ್ಮ ಹೊಕ್ಕುಳಿನಿಂದ ಬರಬೇಕು. ಈ ಮಂತ್ರವು ಸಾಮಾನ್ಯವಲ್ಲ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು, ನಿಮ್ಮ ಶತ್ರುಗಳ ಮಾಟಮಂತ್ರವನ್ನು ಮತ್ತು ದುಷ್ಟ ಕಾರ್ಯಗಳನ್ನು ಸುಡುತ್ತದೆ ಮತ್ತು ನಿಮ್ಮ ದೇಹದ ಸುತ್ತಲೂ ತೂರಲಾಗದ ತಡೆಗೋಡೆಯನ್ನು ನಿರ್ಮಿಸುವ ಭಯಾನಕ ಬೆಂಕಿಯ ಉಂಡೆಯಂತೆ ಕಾರ್ಯನಿರ್ವಹಿಸುತ್ತದೆ. ಮತ್ತೊಂದು ಪ್ರಮುಖ ಪರಿಹಾರವೆಂದರೆ ಮನೆಯಲ್ಲಿ ಮಣ್ಣಿನ ಪಿರಮಿಡ್ ತೆಗೆದುಕೊಂಡು ಹೋಗಿ ಅದರಲ್ಲಿ ಶುದ್ಧ ಎಳ್ಳೆಣ್ಣೆಯನ್ನು ಹಾಕಿ ಮತ್ತು ಶಿವನ ಸಿಂಹಾಸನ ಅಥವಾ ನಿಮ್ಮ ನೆಚ್ಚಿನ ದೇವರ ಮುಂದೆ ದೀಪವನ್ನು ಪೂಜಿಸಿ. ಎಳ್ಳೆಣ್ಣೆ ಶನಿ ದೇವರಿಗೆ ತುಂಬಾ ಪ್ರಿಯ. ದೀಪ ಬೆಳಗಿದಾಗ ಅದು ಮಿನುಗುತ್ತಿರುವುದನ್ನು ನೋಡಿ ಮತ್ತು ನಿಮ್ಮ ಎಲ್ಲಾ ದುಃಖಗಳು ಆ ಬೆಂಕಿಯಲ್ಲಿ ಉರಿಯುತ್ತಿರುವುದನ್ನು ಅನುಭವಿಸಿ. ದೀಪದ ಈ ಪೂಜೆಯು ನಿಮ್ಮ ಹಿಂದಿನ ಜನ್ಮದ ಕರ್ಮಪಾಪಗಳನ್ನು ಮತ್ತು ನಿಮ್ಮ ಜನ್ಮದಲ್ಲಿ ನೀವು ಮಾಡಿದ ತಪ್ಪುಗಳನ್ನು ತೆಗೆದುಹಾಕುತ್ತದೆ ಮತ್ತು ಬಲವಾದ ರಕ್ಷಣಾತ್ಮಕ ಗುರಾಣಿಯಾಗಿ ನಿಲ್ಲುತ್ತದೆ. ಸಾಧ್ಯವಾದರೆ ಈ 72 ಗಂಟೆಗಳ ಒಳಗೆ ಹತ್ತಿರದ ಪ್ರಾಚೀನ ಶಿವ ದೇವಾಲಯಕ್ಕೆ ಹೋಗಿ. ನೀವು ಅಭಿಷೇಕ ಮಾಡದಿದ್ದರೂ ಪರವಾಗಿಲ್ಲ, ಆದರೆ ಆ ಶಿವಲಿಂಗದ ದರ್ಶನ ಪಡೆದು 2 ಕೈಗಳನ್ನು ಮಡಚಿ ಕಣ್ಣೀರಿನಿಂದ ಪ್ರಾರ್ಥನೆ ಸಲ್ಲಿಸಿ. ನಂಬಿಕೆಯಿಂದ ನಿಮ್ಮ ಹೃದಯದ ದುಃಖ ಮತ್ತು ನೋವನ್ನು ಆ ಶಿವನ ಪಾದಗಳಲ್ಲಿ ಇರಿಸಿ. ತಂದೆಯೇ, ನನ್ನ ಅರಿವಿಲ್ಲದೆ ನನ್ನ ಸುತ್ತಲಿನ ಶತ್ರುಗಳಿಂದ ನನ್ನನ್ನು ರಕ್ಷಿಸಿ. ನನಗೆ ದಾರಿ ತೋರಿಸಿ. ನಾನು ನಿಮ್ಮ ಮಗು. ನನ್ನ ಪೂರ್ಣ ಹೃದಯದಿಂದ ಪ್ರಾರ್ಥಿಸಿ. ಭಕ್ತನಾಗಲು ಸುಲಭವಾದ ಆ ಮಹಾನ್ ದೇವರು ಬೋಳಶಂಕರನು ಖಂಡಿತವಾಗಿಯೂ ನಿಮ್ಮ ಕೂಗನ್ನು ಕೇಳುತ್ತಾನೆ. ಅವನು ತನ್ನ ತ್ರಿಶೂಲದಿಂದ ನಿಮ್ಮ ಶತ್ರುಗಳ ಹೆಮ್ಮೆಯನ್ನು ಪುಡಿಮಾಡುತ್ತಾನೆ. ಈ ವಿಷಯವು ನಿಮಗಾಗಿ ಮಾತ್ರವಲ್ಲ, ಈ ರಾಶಿಚಕ್ರ ಚಿಹ್ನೆಯ ಪ್ರತಿಯೊಬ್ಬ ವ್ಯಕ್ತಿಯೂ ತಿಳಿದುಕೊಳ್ಳಬೇಕು ಎಂದು ನಾನು ನಿಮಗೆ ಮತ್ತೊಮ್ಮೆ ನೆನಪಿಸುತ್ತೇನೆ. ಈಗ ನಿಮ್ಮ ಜೀವನವನ್ನು ಪ್ರವೇಶಿಸುತ್ತಿರುವ ಈ ಹೊಸ ಅಧ್ಯಾಯವು ನಿಮ್ಮ ಹಿಂದಿನ ಎಲ್ಲಾ ಕಷ್ಟಗಳು ಮತ್ತು ಅವಮಾನಗಳನ್ನು ಬಿರುಗಾಳಿಯಲ್ಲಿ ಅಳಿಸಿಹಾಕುತ್ತದೆ. ಅದು ಬೆಂಕಿಯಂತೆ ನಾಶವಾಗುತ್ತದೆ. ನಿಮ್ಮನ್ನು ಎಚ್ಚರಿಸಲು ಬಂದಿರುವ ಆಧ್ಯಾತ್ಮಿಕ ಶಕ್ತಿಯು ನಿಮ್ಮ ಪೂರ್ವಜರ, ನಿಮ್ಮ ಮುತ್ತಜ್ಜಿಯರ ಆಶೀರ್ವಾದವಾಗಿರಬಹುದು ಅಥವಾ ನಿಮ್ಮನ್ನು ರಕ್ಷಿಸಲು ವಿಶ್ವದಿಂದ ಕಳುಹಿಸಲ್ಪಟ್ಟ ದೈವಿಕ ದೇವತೆಯಾಗಿರಬಹುದು ಮತ್ತು ಅದು ನಿಮಗೆ ಪ್ರತಿ ಹಂತದಲ್ಲೂ ಸ್ಪಷ್ಟ ಮಾರ್ಗದರ್ಶನವನ್ನು ನೀಡುತ್ತದೆ. ಹೊರಗಿನವರ ಮಾತುಗಳನ್ನು ಕೇಳುವುದನ್ನು ನಿಲ್ಲಿಸಿ ಮತ್ತು ನಿಮ್ಮೊಳಗಿನ ಧ್ವನಿಯನ್ನು, ನಿಮ್ಮ ಆಂತರಿಕತೆಯನ್ನು ಎಚ್ಚರಿಕೆಯಿಂದ ಆಲಿಸಿ. ನಿಮಗೆ ಸರಿ ಅನಿಸುವುದನ್ನು ಮಾಡಿ, ಅದು ಎಷ್ಟೇ ಕಷ್ಟಕರವಾಗಿದ್ದರೂ ಸಹ. ಯಾವುದೇ ಸಂದರ್ಭದಲ್ಲೂ ಇತರರ ಭಾವನಾತ್ಮಕ ಬ್ಲ್ಯಾಕ್ಮೇಲ್ಗೆ ಬಲಿಯಾಗಬೇಡಿ. ನೀವು ಮಾಡಿದ ಪ್ರತಿ ತ್ಯಾಗಕ್ಕೆ, ಸಮಾಜದಲ್ಲಿ ನೀವು ಅನುಭವಿಸಿದ ಪ್ರತಿಯೊಂದು ಅವಮಾನಕ್ಕೆ ಸಮಯವು ನಿಮಗೆ ಆಸಕ್ತಿಯಿಂದ ಸರಿಯಾದ ಉತ್ತರವನ್ನು ಹೇಳುತ್ತದೆ. ಈ ಮುಂದಿನ 72 ಗಂಟೆಗಳ ನಂತರ ನೀವು ವೃದ್ಧರಲ್ಲ, ನೀವು ಹೊಸ ಮನುಷ್ಯ, ಕಡಲೆಕಾಯಿ ಹಕ್ಕಿಯಂತೆ, ಬೂದಿಯಿಂದ ಮೇಲೇರುವ ಹಕ್ಕಿಯಂತೆ, ಬಲಿಷ್ಠ ವ್ಯಕ್ತಿ, ಹೆಚ್ಚು ಸ್ಪಷ್ಟ ಮನಸ್ಸಿನ ವ್ಯಕ್ತಿ. ನಿಮ್ಮ ಕೈಯಲ್ಲಿ ನಿಲ್ಲದ ಹಣವು ಇನ್ನು ಮುಂದೆ ನಿಮಗಾಗಿ ಹರಿಯುವುದಿಲ್ಲ. ನಿಮ್ಮ ಆರ್ಥಿಕ ಸ್ಥಿರತೆ ಶಾಶ್ವತವಾಗಿ ಮರಳುತ್ತದೆ. ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಕಳೆದು ಹೋಗುತ್ತದೆ. ಇದು ಯಾವಾಗಲೂ ಯುದ್ಧಭೂಮಿಯಂತಿರುತ್ತದೆ. ನಿಮ್ಮನ್ನು ಕೆಲಸಗಾರ ಎಂದು ಕರೆದ ಜನರು ಅದೇ ಸಮಾಜದಲ್ಲಿ ನೀವು ಕಳೆದುಕೊಂಡ ಗೌರವ ಮತ್ತು ಪ್ರತಿಷ್ಠೆಯನ್ನು ಮೊದಲಿಗಿಂತ 10 ಪಟ್ಟು ಹೆಚ್ಚು ಮರಳಿ ಪಡೆಯುತ್ತಾರೆ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ತಲೆಬಾಗುವ ದಿನ ಬರುತ್ತದೆ. ಆದ್ದರಿಂದ ನನ್ನ ಪ್ರೀತಿಯ ಜನರೇ, ದಯವಿಟ್ಟು ಯಾರಿಗೂ ಭಯಪಡಬೇಡಿ. ಈ ದೀರ್ಘ ಎಚ್ಚರಿಕೆಯ ಹಿಂದಿನ ಬ್ರಹ್ಮಾಂಡದ ನಿಜವಾದ ಉದ್ದೇಶವೆಂದರೆ ನಿಮ್ಮನ್ನು ಸುರಕ್ಷಿತವಾಗಿರಿಸುವುದು, ನಿಮಗೆ ಅನಗತ್ಯ ಭಯವನ್ನು ಉಂಟುಮಾಡುವುದು ಅಲ್ಲ. ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಜೀವನದ ಪ್ರಮುಖ ಘಟನೆಗಳು ನಡೆಯುತ್ತವೆ. ಸುವರ್ಣಾಕ್ಷರಗಳಲ್ಲಿ ಬರೆದಿಡಲಾದ ಕ್ಷಣಗಳು. ನಿಮ್ಮ ಕಣ್ಣು ಮತ್ತು ಕಿವಿಗಳನ್ನು ಯಾವಾಗಲೂ ತೆರೆದಿಡಿ. ಪ್ರಕೃತಿ ನೀಡುವ ಪ್ರತಿಯೊಂದು ಸಣ್ಣ ಸಂಕೇತವನ್ನು ಖಚಿತವಾಗಿ ಗಮನಿಸಿ. ನಿಮ್ಮ ಸುತ್ತಲಿನ ಜನರ ನಡವಳಿಕೆಯನ್ನು, ಅವರ ಮಾತಿನಲ್ಲಿನ ಅತ್ಯಂತ ಸೂಕ್ಷ್ಮ ಬದಲಾವಣೆಗಳನ್ನು ಗಮನಿಸಿ. ಮಗು ತನ್ನ ಬಣ್ಣವನ್ನು ಬಹಿರಂಗಪಡಿಸುತ್ತದೆ. ನೀವು ಆತುರದಿಂದ ಏನನ್ನೂ ಮಾಡಬೇಕಾಗಿಲ್ಲ. ನೀವು ಮಾಡಬೇಕಾಗಿರುವುದು ಶಾಂತವಾಗಿ, ಧೈರ್ಯದಿಂದ ಆ ದೇವರಲ್ಲಿ ನಿಮ್ಮ ಸಂಪೂರ್ಣ ನಂಬಿಕೆಯನ್ನು ಇಟ್ಟು ಮೌನವಾಗಿ ಕಾಯುವುದು. ಇದು ಅದ್ಭುತವಾದ ದೈವಿಕ ನಾಟಕ. ಇದರಲ್ಲಿ ನಿಮ್ಮ ಗೆಲುವು ಅಂತಿಮ ಸತ್ಯ. ನಾವು ಈ ವಿಡಿಯೋದ ಅಂತ್ಯಕ್ಕೆ ಬಂದಿದ್ದೇವೆ. ನೀವು ಈ ಮಾತುಗಳನ್ನು ಇಷ್ಟು ದಿನ ತಾಳ್ಮೆಯಿಂದ ಕೇಳಿದ್ದರೆ ನಿಮ್ಮೊಳಗೆ ಬದಲಾವಣೆ ಈಗಾಗಲೇ ಪ್ರಾರಂಭವಾಗಿದೆ ಎಂದರ್ಥ. ಈ ಮಾತುಗಳು ಈ ಸಮಯದಲ್ಲಿ ನಿಮ್ಮಲ್ಲಿ ಹೊಸ ಉತ್ಸಾಹ, ಹೊಸ ಭರವಸೆ ಮತ್ತು ನಿರ್ಭೀತ ಧೈರ್ಯವನ್ನು ತುಂಬಿವೆ ಎಂದು ನಾನು ಪ್ರಾಮಾಣಿಕವಾಗಿ ಭಾವಿಸುತ್ತೇನೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಬಿರುಗಾಳಿ ಬಂದರೂ ಅದು ನಿಮ್ಮನ್ನು ನಾಶಮಾಡಲು ಬರುವುದಿಲ್ಲ. ನಿಮ್ಮ ಹಾದಿಯಲ್ಲಿರುವ ಕಸವನ್ನು ತೆಗೆದುಹಾಕಲು ಬರುತ್ತದೆ ಎಂಬುದನ್ನು ನೆನಪಿಡಿ. ನೀವು ಎಂದಿಗೂ ಒಂಟಿಯಲ್ಲ. ಆ ಸಾರ್ವತ್ರಿಕ ಶಕ್ತಿ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ. ದಯವಿಟ್ಟು ಈ ವಿಡಿಯೋವನ್ನು ಮರೆಯಬೇಡಿ ಮತ್ತು ಭಕ್ತಿಯಿಂದ ಕಾಮೆಂಟ್ಗಳಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ದೇವರ ಆ ಒಂದು ಅಕ್ಷರದ ಹೆಸರು ನಿಮಗಾಗಿ ಅಜೇಯ ಶ್ರೀರಾಮ. ಇದು ಒಂದು ಕ್ಷಣ ರಕ್ಷಣೆಯಾಗಿ ನಿಲ್ಲುತ್ತದೆ. ಅಲ್ಲದೆ ಈ ದೀರ್ಘ ವಿಡಿಯೋ ನಿಮ್ಮ ಹೃದಯವನ್ನು ಮುಟ್ಟಿದರೆ ಮತ್ತು ನಿಮಗೆ ಹೊಸ ಧೈರ್ಯವನ್ನು ನೀಡಿದರೆ ಅದನ್ನು ಲೈಕ್ ಮಾಡಲು ಮರೆಯದಿರಿ.
ನಿಮ್ಮ ಲೈಕ್ ನಿಮ್ಮಂತೆಯೇ ಬಳಲುತ್ತಿರುವ ಈ ರಾಶಿಚಕ್ರ ಚಿಹ್ನೆಯ ಇತರ ಕೆಲವು ಜನರಿಗೆ ಈ ವಿಡಿಯೋವನ್ನು ತಲುಪುತ್ತದೆ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು, ನಿಮ್ಮ ಹತ್ತಿರದ ಸಂಬಂಧಿಕರು, ವಿಶೇಷವಾಗಿ ನಿಮಗೆ ತಿಳಿದಿರುವ ಈ ರಾಶಿಚಕ್ರ ಚಿಹ್ನೆಯ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ವಾಟ್ಸ್ಆಪ್ನಲ್ಲಿ ಹಂಚಿಕೊಳ್ಳಿ ಮತ್ತು ಅವರನ್ನು ಈ ಭಯಾನಕ ಅಪಾಯದಿಂದ ರಕ್ಷಿಸಿ. ಭವಿಷ್ಯದಲ್ಲಿ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ. ನೀವು ಬೇರೆಯವರಿಗಿಂತ ಮೊದಲು ಅತ್ಯಂತ ಮುಖ್ಯವಾದ ಜೀವಗಳನ್ನು ಉಳಿಸುವ ರಹಸ್ಯ ಆಧ್ಯಾತ್ಮಿಕ ವಿಷಯಗಳನ್ನು ಕಲಿಯಬಹುದು. ಅಲ್ಲದೆ ತಮ್ಮದೇ ಆದ ಸಣ್ಣ ವ್ಯವಹಾರವನ್ನು ನಡೆಸುವ ಈ ರಾಶಿಚಕ್ರ ಚಿಹ್ನೆಯ ಬಗ್ಗೆ ನಾವು ನಿರ್ದಿಷ್ಟವಾಗಿ ಮಾತನಾಡಬೇಕು. ಹಿಂದೆ ಅನುಭವದ ಕೊರತೆಯಿಂದ ಅಥವಾ ಪ್ರತಿಕೂಲವಾದ ಮಾರುಕಟ್ಟೆ ಪರಿಸ್ಥಿತಿಗಳಿಂದಾಗಿ ನೀವು ಮಾಡಿದ ಕೆಲವು ತಪ್ಪುಗಳಿಂದಾಗಿ ನಿಮ್ಮ ವ್ಯವಹಾರವು ನಿಧಾನಗೊಂಡು ನಷ್ಟದ ಹಾದಿಯಲ್ಲಿರಬಹುದು. ಹೊಸ ಹೂಡಿಕೆಗಳನ್ನು ಮಾಡಲು ನಿಮ್ಮ ಕೈಯಲ್ಲಿ ಹಣವಿಲ್ಲದಿದ್ದರೆ ಅಥವಾ ವ್ಯವಹಾರವನ್ನು ನಡೆಸಲು ಸಾಕಷ್ಟು ಸಂಪನ್ಮೂಲಗಳಿಲ್ಲದಿದ್ದರೆ ನೀವು ಅನೇಕ ನಿರ್ಣಾಯಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನೀವು ಪ್ರತಿದಿನ ಸವಾಲುಗಳನ್ನು ಎದುರಿಸಿದ್ದೀರಿ. ನಿಮಗೆ ಉತ್ತಮ ಸಂಪರ್ಕವಿದೆ ಅಥವಾ ದೊಡ್ಡ ವ್ಯವಹಾರವಿದೆ ಎಂದು ನೀವು ಭಾವಿಸಿದಾಗ ಗ್ರಾಹಕರು ಎಲ್ಲವೂ ಸರಿಯಾಗಿದೆ ಎಂದು ಹೇಳಿದ ನಂತರ ಅದು ಕೊನೆಯ ಕ್ಷಣದಲ್ಲಿ ಜಾರಿ ಹೋಗುತ್ತದೆ ಮತ್ತು ನಿಮ್ಮ ನಿಯಂತ್ರಣಕ್ಕೆ ಮೀರಿದ ಕೆಲವು ಸಣ್ಣ ಕಾರಣಗಳಿಂದ ಬೇರೆಯವರ ಬಳಿಗೆ ಹೋಗುತ್ತದೆ. ನಿಮ್ಮ ಪ್ರತಿಸ್ಪರ್ಧಿಗಳು ನಿಮಗಿಂತ ಕಡಿಮೆ ಗುಣಮಟ್ಟದಿಂದ ಹೆಚ್ಚು ಲಾಭ ಗಳಿಸುವುದನ್ನು ನೀವು ಅಸಹಾಯಕತೆಯಿಂದ ನೋಡಿದ್ದೀರಿ. ಇಂತಹ ಸರಣಿ ಹಿನ್ನಡೆಗಳಿಂದಾಗಿ ನಿಮ್ಮ ವ್ಯವಹಾರವನ್ನು ವಿಸ್ತರಿಸುವ ಕಲ್ಪನೆಯನ್ನು ನೀವು ಸಂಪೂರ್ಣವಾಗಿ ಕೈಬಿಟ್ಟಿದ್ದೀರಿ ಮತ್ತು ನಿಮ್ಮಲ್ಲಿರುವುದನ್ನು ಉಳಿಸಬಹುದು ಎಂದು ನೀವು ಭಾವಿಸುವ ಹಂತಕ್ಕೆ ಬಂದಿದ್ದೀರಿ. ಆದರೆ ಈಗ ಆಧ್ಯಾತ್ಮಿಕ ನಂಬಿಕೆಗಳ ಪ್ರಕಾರ ನಿಮ್ಮ ವ್ಯವಹಾರ ವಲಯಕ್ಕೆ ಹೊಸ ಉತ್ಸಾಹ ಮತ್ತು ಹೊಸ ಆವೇಗ ಬರುತ್ತಿರುವಂತೆ ತೋರುತ್ತಿದೆ. ಹೊಸ ಪ್ರದೇಶಗಳಿಂದ ಗ್ರಾಹಕರು ಮತ್ತು ಬಹಳ ಲಾಭದಾಯಕ ಹೊಸ ಗುತ್ತಿಗೆದಾರರು ನೀವು ನಿರೀಕ್ಷಿಸದ ರೀತಿಯಲ್ಲಿ ನಿಮ್ಮ ಬಳಿಗೆ ಬರುವ ಸೂಚನೆಗಳಿವೆ. ಅದ್ಭುತ ವ್ಯವಹಾರದ ಆಕಾರವನ್ನು ಬದಲಾಯಿಸಲು ನಿಮಗೆ ಅವಕಾಶವಿರಬಹುದು, ವಿಶೇಷವಾಗಿ ನಿಮಗೆ ಚೆನ್ನಾಗಿ ಪರಿಚಯವಿರುವ ಹಳೆಯ ವ್ಯಕ್ತಿಯ ಮೂಲಕ ಅಥವಾ ನಿಮ್ಮ ಹಳೆಯ ಕ್ಲೈಂಟ್ ಉಲ್ಲೇಖದ ಮೂಲಕ. ಇಲ್ಲಿ ನಾವು ಬಹಳ ಮುಖ್ಯವಾದ ಸೂಕ್ಷ್ಮ ಅಂಶವನ್ನು ಗಮನಿಸಬೇಕು. ಶುಭವಾಗಲಿ. ಅದು ಎಂದಿಗೂ ಆಕಾಶದಿಂದ ನೇರವಾಗಿ ಬೀಳುವುದಿಲ್ಲ. ದೇವರು ಸ್ವತಃ ಬಂದು ನಿಮ್ಮ ಜೇಬಿನಲ್ಲಿ ಹಣವನ್ನು ಇಡುವುದಿಲ್ಲ. ಅದೃಷ್ಟ ಯಾವಾಗಲೂ ಜನರು ಮತ್ತು ಹೊಸ ಸಂಪರ್ಕಗಳ ರೂಪದಲ್ಲಿ ನಮಗೆ ಬರುತ್ತದೆ, ಆದರೆ ಅವಕಾಶಗಳ ರೂಪದಲ್ಲಿ ಮಾರ್ಗದರ್ಶಕರಂತಹ ವ್ಯಕ್ತಿ ನಿಮ್ಮ ಜೀವನವನ್ನು ಪ್ರವೇಶಿಸುವ ಸಾಧ್ಯತೆಯಿದೆ. ಅದು ನಿಮ್ಮ ವ್ಯವಹಾರದಲ್ಲಿ ನಂಬಿಕೆ ಇಡಲು ನಿಮ್ಮ ಮುಂದೆ ಬಂದ ಪಾಲುದಾರನಾಗಿರಬಹುದು ಅಥವಾ ನಿಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ನಿಮಗೆ ಸಹಾಯ ಮಾಡುವ ಏಜೆನ್ಸಿಯಾಗಿರಬಹುದು ಅಥವಾ ಸರಿಯಾದ ಸಮಯದಲ್ಲಿ ನಿಮಗೆ ಸರಿಯಾದ ಆರ್ಥಿಕ ಮಾರ್ಗವನ್ನು ತೋರಿಸುವ ಹಿತೈಷಿಯಾಗಿರಬಹುದು. ನೀವು ಒಂದು ಸಮಾರಂಭದಲ್ಲಿರಬಹುದು ಅಥವಾ ಎಲ್ಲೋ ಪ್ರಯಾಣದಲ್ಲಿರಬಹುದು. ನೀವು ಭೇಟಿಯಾಗುವ ಅಪರಿಚಿತರೊಂದಿಗಿನ ಸಣ್ಣ ಸಂಭಾಷಣೆ ಕೂಡ ನಿಮ್ಮ ವ್ಯವಹಾರಕ್ಕೆ ಪ್ರಯೋಜನವನ್ನು ನೀಡುವ ದೊಡ್ಡ ವ್ಯವಹಾರವಾಗಿ ಬದಲಾಗಬಹುದು. ಆ ಒಂದು ಪರಿಚಯ, ಆ ಒಂದು ಫೋನ್ ಕರೆ, ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರವು ನಿಮ್ಮ ಆಲೋಚನಾ ವಿಧಾನವನ್ನು ಮತ್ತು ನಿಮ್ಮ ವ್ಯವಹಾರದ ಮಟ್ಟವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಕೌಟುಂಬಿಕ ಸಂದರ್ಭಗಳು ಮತ್ತು ಸಾಮಾಜಿಕ ಗೌರವವು ಈ ರಾಶಿಚಕ್ರ ಚಿಹ್ನೆಯ ಹಿಂದಿನ ಕೆಲವು ಕಹಿ ಅನುಭವಗಳಾಗಿವೆ. ಒಬ್ಬ ವ್ಯಕ್ತಿಗೆ ಹಣವಿಲ್ಲದಿದ್ದಾಗ ಅಥವಾ ಸಂದರ್ಭಗಳು ಅನುಕೂಲಕರವಾಗಿಲ್ಲದಿದ್ದಾಗ, ಅವನ ಕೈಯಲ್ಲಿ ಒಂದು ಪೈಸೆಯೂ ಇಲ್ಲದಿದ್ದಾಗ, ಅವನ ಸ್ವಂತ ಸಂಬಂಧಿಕರು ಮತ್ತು ರಕ್ತಸಂಬಂಧಿಗಳು ಸಹ ಅವನನ್ನು ಕೀಳಾಗಿ ಕಾಣುತ್ತಾರೆ. ನಿಮ್ಮನ್ನು ಮುಖಕ್ಕೆ ಅವಮಾನಿಸಿದ ಸಮಯಗಳು ನಿಮ್ಗೆ ಇನ್ನೂ ನೆನಪಿರಬಹುದು. ಮನೆಯಲ್ಲಿ ಸಮಸ್ಯೆಯಿದ್ದಾಗ ನಿಮ್ಮ ಧ್ವನಿಯನ್ನು ನಿರ್ಲಕ್ಷಿಸಲಾಯಿತು ಮತ್ತು ಕುಟುಂಬವು ತೆಗೆದುಕೊಳ್ಳುವ ಪ್ರಮುಖ ನಿರ್ಧಾರಗಳಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಯಿತು. ಗಂಡ ಮತ್ತು ಹೆಂಡತಿಯ ನಡುವೆಯೂ ಸಹ ಹಣಕಾಸಿನ ಸಮಸ್ಯೆಗಳು ಮತ್ತು ಸಾಲದ ಒತ್ತಡದಿಂದಾಗಿ ಸಣ್ಣ ತಪ್ಪುಗ್ರಹಿಕೆಗಳು ಹೆಚ್ಚಿರಬಹುದು. ಇದು ಅನೇಕ ನಿದ್ರೆಯಿಲ್ಲದ ರಾತ್ರಿಗಳಿಗೆ ಕಾರಣವಾಗಬಹುದು. ನಿಮ್ಮ ಮಕ್ಕಳ ಶುಲ್ಕ, ಅವರ ಭವಿಷ್ಯ ಅಥವಾ ಅವರ ಉನ್ನತ ವ್ಯಾಸಂಗವನ್ನು ಹೇಗೆ ಪಾವತಿಸಬೇಕೆಂದು ನಿಮ್ಗೆ ತಿಳಿದಿಲ್ಲದಿರಬಹುದು. ನೀವು ತುಂಬಾ ಅಳುತ್ತಿರಬೇಕು ಮತ್ತು ಚಿಂತಿತರಾಗಿರಬೇಕು. ನೀವು ಬಹಳ ಸಮಯದಿಂದ ತಂದೆ ಅಥವಾ ತಾಯಿಯಾಗಿದ್ದೀರಿ. ನಿಮ್ಮ ಮಕ್ಕಳ ಸಣ್ಣಪುಟ್ಟ ಬೇಡಿಕೆಗಳನ್ನು ಸಹ ಪೂರೈಸಲು ಸಾಧ್ಯವಾಗುತ್ತಿಲ್ಲ. ಸಮಯ ಎಂದಿಗೂ ಒಂದೇ ಆಗಿರುವುದಿಲ್ಲ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಕ್ರಮೇಣ ಸುಧಾರಿಸಿ ನಿಮ್ಮ ಆಲೋಚನೆ ಸ್ಪಷ್ಟವಾಗುತ್ತಿದ್ದಂತೆ ನಿಮ್ಮ ಕುಟುಂಬ ಮತ್ತು ಸಂಬಂಧಿಕರಿಂದ ನೀವು ಅರ್ಹವಾದ ನಿಜವಾದ ಗೌರವವನ್ನು ಮರಳಿ ಪಡೆಯುವ ಉತ್ತಮ ಅವಕಾಶವಿದೆ. ಇಷ್ಟು ವರ್ಷಗಳಿಂದ ಹಣವಿಲ್ಲದ ಕಾರಣ ಮತ್ತು ನಿಮ್ಮ ಸಲಹೆಯನ್ನು ಕೇಳದ ಕಾರಣ ನಿಮ್ಮನ್ನು ಅವಮಾನಿಸಿದವರು ಈಗ ಯಾವುದೇ ಕಷ್ಟ ಎದುರಾದಾಗ ನಿಮ್ಮ ಬಳಿಗೆ ಬಂದು ನಿಮ್ಮ ಸಹಾಯವನ್ನು ಕೇಳುತ್ತಾರೆ. ಒಂದು ಸನ್ನಿವೇಶ ಉದ್ಭವಿಸಬಹುದು. ಸಮಾಜದಲ್ಲಿ ನಿಮಗಾಗಿ ಒಂದು ವಿಶಿಷ್ಟ ಗುರುತು ಸೃಷ್ಟಿಯಾಗುತ್ತದೆ ಮತ್ತು ನಿಮ್ಮ ಮಾತುಗಳಿಗೆ ಒಂದು ಮೌಲ್ಯವಿರುತ್ತದೆ. ನಿಮ್ಮ ಕುಟುಂಬದಲ್ಲಿ ಬಹಳ ದಿನಗಳಿಂದ ಮುಂದೂಡಲ್ಪಟ್ಟಿದ್ದ ಶುಭ ಕಾರ್ಯಕ್ರಮ, ಅದು ನಿಮ್ಮ ಮನೆಯಲ್ಲಿ ಮಗುವಿನ ಮದುವೆಯಾಗಲಿ ಅಥವಾ ನೀವು ನಿರ್ಮಿಸುತ್ತಿರುವ ಮನೆಯ ಉದ್ಘಾಟನೆಯಾಗಲಿ, ಈಗ ಯಾವುದೇ ಅಡೆತಡೆಗಳಿಲ್ಲದೆ ಮತ್ತೆ ರೆಕ್ಕೆಗಳನ್ನು ಹಿಡಿಯಲು ಸಾಧ್ಯವಿದೆ.
ನೀವು ವರ್ಷಗಳಿಂದ ಯಾರಿಗೂ ಹೇಳದೆ ನಿಮ್ಮ ಮನಸ್ಸಿನಲ್ಲಿ ಅಡಗಿಸಿಟ್ಟಿದ್ದ ಒಂದು ಸಣ್ಣ ಆಸೆ, ಉದಾಹರಣೆಗೆ ಸ್ವಂತವಾಗಿ ಒಂದು ಸಣ್ಣ ಮನೆ ಕಟ್ಟುವುದು ಅಥವಾ ಕುಟುಂಬಕ್ಕಾಗಿ ವಾಹನ ಖರೀದಿಸುವುದು, ಈಡೇರುವ ಹಂತದಲ್ಲಿದೆ. ಆರ್ಥಿಕ ಸಂಪನ್ಮೂಲಗಳು ಅನುಕೂಲಕರವಾಗಿರಬಹುದು. ಹಿಂದೆ ನಿಮ್ಮ ಸಂಗಾತಿಯೊಂದಿಗೆ ಇದ್ದ ಸಣ್ಣ ಭಿನ್ನಾಭಿಪ್ರಾಯಗಳು ಮತ್ತು ತಪ್ಪುಗ್ರಹಿಕೆಗಳು ಸಂಪೂರ್ಣವಾಗಿ ಬಗೆಹರಿಯುತ್ತವೆ ಮತ್ತು ಮನೆಯಲ್ಲಿ ಪರಸ್ಪರ ತಿಳುವಳಿಕೆಯೊಂದಿಗೆ ಬಹಳ ಶಾಂತಿಯುತ ಮತ್ತು ಸಂತೋಷದ ವಾತಾವರಣವು ಮೇಲುಗೈ ಸಾಧಿಸುತ್ತದೆ. ಹೆಚ್ಚು ಆಸಕ್ತಿದಾಯಕ ಸಂಗತಿಯೆಂದರೆ, ನಮ್ಮ ಜೀವನದಲ್ಲಿ ಅಂತಹ ಸಕಾರಾತ್ಮಕ ಬದಲಾವಣೆಗಳು ಬರುವ ಮೊದಲು ನಮ್ಮ ದೈನಂದಿನ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕೆ ಸಂಬಂಧಿಸಿದ ಕೆಲವು ಆಧ್ಯಾತ್ಮಿಕ ಚಿಹ್ನೆಗಳನ್ನು ನಾವು ಎದುರಿಸುತ್ತೇವೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಈ ವರ್ಷಗಳಲ್ಲಿ ನೀವು ಮನೆಯಲ್ಲಿ ದೇವರ ಮುಂದೆ ದೀಪವನ್ನು ಬೆಳಗಿಸಿ ಪೂಜೆ ಮಾಡಿದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಒಂದು ಅಜ್ಞಾತ ಹೊರೆ ಹುಟ್ಟಿಕೊಂಡಿತು. ಪೂಜೆ ಮಾಡುವಾಗ ಎಲ್ಲಾ ಆಲೋಚನೆಗಳು ಸಾಲಗಳ ಸುತ್ತ ಸುತ್ತುತ್ತಿದ್ದವು. ಆದರೆ ಈಗ ನೀವು ಪೂಜಾ ಕೋಣೆಯಲ್ಲಿ ಕುಳಿತಾಗ ಒಂದು ಅಜ್ಞಾತ ಮತ್ತು ವರ್ಣನಾತೀತ ಶಾಂತಿ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ತುಂಬುತ್ತದೆ. ನಿಮ್ಮ ಮನೆ ಶಾಂತಿಯುತ ದೇವಾಲಯ, ಯಾವುದೇ ನಕಾರಾತ್ಮಕ ಶಕ್ತಿಯಿಂದ ಮುಕ್ತವಾದ ಪವಿತ್ರ ಸ್ಥಳ ಎಂದು ನೀವು ಭಾವಿಸುತ್ತೀರಿ. ಆಧ್ಯಾತ್ಮಿಕ ನಂಬಿಕೆಗಳಲ್ಲಿ ಕೆಲವು ಸರಳ ವಿಷಯಗಳನ್ನು ಸಹ ಅನೇಕರು ಶುಭವೆಂದು ಪರಿಗಣಿಸುತ್ತಾರೆ. ಉದಾಹರಣೆಗೆ, ಇದ್ದಕ್ಕಿದ್ದಂತೆ ಮನೆಯಲ್ಲಿ ದೇವರ ಕೋಣೆಯಿಂದ ಯಾವುದೇ ಕಾರಣವಿಲ್ಲದೆ ಬರುವ ಸಿಹಿ ವಾಸನೆ, ರಾತ್ರಿ ನಿದ್ರೆಯಲ್ಲಿ ಹಸಿರು ಪ್ರಕೃತಿ, ಹಸಿರು ಹೊಲಗಳು ಶುದ್ಧವಾಗಿವೆ. ನೀವು ಹರಿಯುವ ನೀರು, ಜಲಪಾತಗಳು ಅಥವಾ ಹಸುವಿನ ಕನಸು ಕಂಡರೆ ಅದು ನಿಮ್ಮ ಜೀವನದಲ್ಲಿ ಉತ್ತಮ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ ಎಂಬುದರ ಸಂಕೇತವೆಂದು ಹಿರಿಯರು ವ್ಯಾಖ್ಯಾನಿಸುತ್ತಾರೆ. ಬೆಳಿಗ್ಗೆ ಎದ್ದಾಗ ಅನಿರೀಕ್ಷಿತವಾಗಿ ಒಳ್ಳೆಯ ಸುದ್ದಿ ಕೇಳುವುದು, ನಿಮ್ಮ ಹತ್ತಿರ ಚಿಕ್ಕ ಮಕ್ಕಳು ನಗುವುದನ್ನು ಕೇಳುವುದು, ಅಥವಾ ನಿಮ್ಮ ಅಂಗಳದಲ್ಲಿ ನಿಯಮಿತವಾಗಿ ಪಕ್ಷಿಗಳ ಚಿಲಿಪಿಲಿಯನ್ನು ಕೇಳುವುದು, ಇವೆಲ್ಲವೂ ಜ್ಯೋತಿಷ್ಯದ ಪ್ರಕಾರ ಲಕ್ಷ್ಮಿಯ ಮೋಡಿಯ ಸಂಕೇತಗಳಾಗಿವೆ. ನೀವು ಅಂತಹ ಚಿಹ್ನೆಗಳನ್ನು ಗಮನಿಸಿದಾಗ ಅವುಗಳಿಂದ ಆಶ್ಚರ್ಯಪಡಬೇಡಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಸಹಕಾರಿ ಮನೋಭಾವವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ. ಅದೃಷ್ಟವು ನಿಮ್ಮ ದಾರಿಗೆ ಬರುತ್ತದೆ ಎಂಬ ನಂಬಿಕೆಯನ್ನು ಬೆಳೆಸಿಕೊಳ್ಳುವುದು ತುಂಬಾ ಒಳ್ಳೆಯದು. ಆದಾಗ್ಯೂ ಈ ಹಂತದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಆಲಿಸಬೇಕು ಮತ್ತು ಅರ್ಥಮಾಡಿಕೊಳ್ಳಬೇಕು ಎಂಬ ಪ್ರಮುಖ ಎಚ್ಚರಿಕೆಯಿದೆ. ನೀವು ಇದನ್ನು ನಿರ್ಲಕ್ಷಿಸಬಾರದು. ನೀವು ಆರ್ಥಿಕವಾಗಿ ಸ್ವಲ್ಪ ಪರಿಹಾರವನ್ನು ಅನುಭವಿಸಿದ ತಕ್ಷಣ, ವಿಷಯಗಳು ಉತ್ತಮವಾಗಿ ಬದಲಾಗುತ್ತಿವೆ ಎಂದು ನೀವು ಭಾವಿಸಿದ ತಕ್ಷಣ, ನಿಮ್ಮ ಕೈಯಲ್ಲಿ 4 ರೂಪಾಯಿಗಳು ನಿಲ್ಲಲು ಪ್ರಾರಂಭಿಸಿದ ತಕ್ಷಣ, ನಿಮ್ಮ ಹಳೆಯ ದಾನಶೀಲ ಗುಣವು ಮತ್ತೆ ಹೊರಬರುತ್ತದೆ. ನಿಮ್ಮ ಹಳೆಯ ಅಭ್ಯಾಸದ ಪ್ರಕಾರ ನೀವು ಇತರರ ತೊಂದರೆಗಳ ಬಗ್ಗೆ ಕೇಳಿದಾಗ ಕರಗುತ್ತೀರಿ, ಅವರ ಬಗ್ಗೆ ವಿಷಾದಿಸುತ್ತೀರಿ ಮತ್ತು ತಕ್ಷಣ ಅವರಿಗೆ ಸಹಾಯ ಮಾಡಲು ಮುಂದುವರಿಯುತ್ತೀರಿ. ಮನುಷ್ಯನಾಗಿ ಸಹಾಯ ಮಾಡುವುದು ತಪ್ಪು ಎಂದು ಯಾರೂ ಹೇಳುವುದಿಲ್ಲ. ಆದರೆ ಕುರುಡಾಗಿ ಕರುಣೆ ತೋರಬೇಡಿ ಮತ್ತು 2 ಬಾರಿ ಯೋಚಿಸಬೇಡಿ ಮತ್ತು ನಿಮ್ಮ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಇತರರ ಕೈಯಲ್ಲಿ ಬಿಡಬೇಡಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ಹಿಂದೆ ನೀವು ಅನೇಕ ಜನರಿಂದ ಮೋಸಹೋಗಿ ನಿಮ್ಮ ಹಣಕ್ಕಾಗಿ ಬೇಡಿಕೊಂಡಾಗ ಆ ದುಃಸ್ವಪ್ನ ಸಂದರ್ಭಗಳನ್ನು ನೆನಪಿಸಿಕೊಳ್ಳಿ. ಈ ಸಮಯದಲ್ಲಿ ಮತ್ತೆ ಅದೇ ತಪ್ಪನ್ನು ಮಾಡಬೇಡಿ. ವಿಶೇಷವಾಗಿ ಯಾವುದೇ ಕಾನೂನು ಪುರಾವೆಗಳು ಅಥವಾ ಕಾಗದ ಪತ್ರಗಳಿಲ್ಲದೆ ಕೇವಲ ಬಾಯಿ ಮಾತಿನ ಮೂಲಕ ಸಂಬಂಧಿಕರು ಅಥವಾ ಸ್ನೇಹಿತರಿಗೆ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವುದು. ಪತ್ರ ಬರೆಯುವ ಸಾಧ್ಯತೆಯನ್ನು ಅರ್ಥಮಾಡಿಕೊಳ್ಳದೆ ಯಾರೊಂದಿಗೂ ಜಂಟಿ ಉದ್ಯಮಗಳಲ್ಲಿ ಹೂಡಿಕೆ ಮಾಡುವುದು ಒಳ್ಳೆಯದಲ್ಲ. ಅಲ್ಲದೆ ಈ ಸಮಯದಲ್ಲಿ ಯಾರೊಬ್ಬರ ತಪ್ಪಲ್ಲ ಎಂದು ಹೇಳಿ ಬ್ಯಾಂಕುಗಳು ಅಥವಾ ಸಾಲ ನೀಡುವವರೊಂದಿಗೆ ಜಾಮೀನುಗಳಿಗೆ ಸಹಿ ಹಾಕಬೇಡಿ. ನಿಮ್ಮ ಒಳ್ಳೆಯತನವು ಈ ಸಮಯದಲ್ಲಿ ನಿಮಗೆ ದೊಡ್ಡ ಸಮಸ್ಯೆಯಾಗುವ ಅಪಾಯದಲ್ಲಿದೆ. ನೀವು ಯಾರಿಗಾದರೂ ಎಷ್ಟು ಸಹಾಯ ಮಾಡಬಹುದು ಎಂಬುದರ ಮೇಲೆ ದೃಢವಾದ ಮಿತಿಯನ್ನು ನಿಗದಿಪಡಿಸಿ. ಮೊದಲು ನಿಮ್ಮ ಕುಟುಂಬ ಮತ್ತು ನಿಮ್ಮ ಮಕ್ಕಳ ಭವಿಷ್ಯವನ್ನು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸುರಕ್ಷಿತಗೊಳಿಸಿ. ನಿಮ್ಮ ಅಗತ್ಯಗಳನ್ನು ಪೂರೈಸಿದ ನಂತರವೇ ನೀವು ಸಾಧ್ಯವಾದಷ್ಟು ಇತರರಿಗೆ ಸಹಾಯ ಮಾಡುತ್ತೀರಿ. ಈ ರಾಶಿಚಕ್ರ ಚಿಹ್ನೆಯು ಹಣವನ್ನು ಹೇಗೆ ಉಳಿಸುವುದು, ಅನಗತ್ಯ ಖರ್ಚುಗಳನ್ನು ಹೇಗೆ ನಿಯಂತ್ರಿಸುವುದು, ಹಣವನ್ನು ಹೇಗೆ ಗೌರವಿಸುವುದು ಎಂಬುದನ್ನು ಕಲಿಯುವುದು ಬಹಳ ಮುಖ್ಯ. ಇಲ್ಲದಿದ್ದರೆ ಲಕ್ಷ್ಮೀದೇವಿಯು ಶಾಶ್ವತವಾಗಿ ಯಾರೊಂದಿಗೂ ಇರುವುದಿಲ್ಲ ಎಂಬ ಸತ್ಯವನ್ನು ನೀವು ಅರಿತುಕೊಳ್ಳಬೇಕು. ಈಗ ನಿಮ್ಮಲ್ಲಿ ಅನೇಕರು ಕುತೂಹಲದಿಂದ ಕಾಯುತ್ತಿದ್ದ ಅದ್ಭುತ ಆಧ್ಯಾತ್ಮಿಕ ರಹಸ್ಯದ ಬಗ್ಗೆ ವಿವರವಾಗಿ ಮಾತನಾಡೋಣ. ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಹೆಚ್ಚು ಸುಲಭವಾಗಿ ಪಡೆಯಲು ಹಿರಿಯರು ಸೂಚಿಸಿದ ಪರಿಹಾರ. ನಾವು ಜೀವನದಿಂದ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲು ಬಯಸುತ್ತೇವೆ, ಅಂದರೆ ನಾವು ನಮ್ಮ ವೃತ್ತಿಪರ ವ್ಯವಹಾರದಲ್ಲಿ ಬೆಳೆಯಬೇಕು, ಅಂದರೆ ದೈಹಿಕವಾಗಿ ಮಾತ್ರವಲ್ಲ. ಆಧ್ಯಾತ್ಮಿಕವಾದಿಗಳು ಕಠಿಣ ಪರಿಶ್ರಮ ಮಾತ್ರವಲ್ಲದೆ ಅದೃಷ್ಟ ಮತ್ತು ದೈವಿಕ ಆಶೀರ್ವಾದಗಳನ್ನು ಹೊಂದಿರುವುದು ಬಹಳ ಮುಖ್ಯ ಎಂದು ನಂಬುತ್ತಾರೆ. ಆ ದೈವಿಕ ಆಶೀರ್ವಾದಕ್ಕಾಗಿ ನಾವು ನಮ್ಮ ಮನೆಯ ವಾತಾವರಣವನ್ನು ಸಕಾರಾತ್ಮಕವಾಗಿ ಬದಲಾಯಿಸಬೇಕು. ಧರ್ಮಗ್ರಂಥಗಳ ಪ್ರಕಾರ ಲಕ್ಷ್ಮೀದೇವಿಯು ಸ್ವಚ್ಛ ಮತ್ತು ಶಾಂತಿಯುತ ವಾತಾವರಣವನ್ನು ಪ್ರೀತಿಸುತ್ತಾಳೆ. ಅನಗತ್ಯ ಜಗಳಗಳಿಲ್ಲದೆ ನಿಮ್ಮ ಮನೆಯಲ್ಲಿ ಗಂಡ ಮತ್ತು ಹೆಂಡತಿಯ ನಡುವೆ ಯಾವಾಗಲೂ ಸಾಮರಸ್ಯ ಮತ್ತು ಸಂತೋಷದ ವಾತಾವರಣ ಇರುವುದನ್ನು ಖಚಿತಪಡಿಸಿಕೊಳ್ಳುವುದು ಮೊದಲ ಹೆಜ್ಜೆ.
ನಿಮ್ಮ ಮನಸ್ಸಿಗೆ ಸಂಪೂರ್ಣ ಶಾಂತಿ ಮತ್ತು ನಿಮ್ಮ ಮನೆಗೆ ಅಪಾರ ಸಕಾರಾತ್ಮಕ ಶಕ್ತಿಯನ್ನು ತರಲು ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಸರಳ ಪೂಜಾ ವಿಧಾನವನ್ನು ಅನುಸರಿಸಬಹುದು. ನೀವು ಜೀವನದಲ್ಲಿ ಬದಲಾವಣೆ ತರಬಹುದು. ಇದನ್ನು ಶಿಕ್ಷೆಯಾಗಿ ಅಲ್ಲ, ಬದಲಾಗಿ ನಿಮಗೆ ಇಷ್ಟವಾದಂತೆ ಮತ್ತು ಪೂರ್ಣ ಭಕ್ತಿ, ಏಕಾಗ್ರತೆ ಮತ್ತು ನಂಬಿಕೆಯಿಂದ ಮಾಡಿ. ನಿಮ್ಮ ಸಮಯವನ್ನು ಅವಲಂಬಿಸಿ ಶುಕ್ರವಾರ ಅಥವಾ ಮಂಗಳವಾರದಂತಹ ಶುಭ ದಿನಗಳಲ್ಲಿ ಬೆಳಿಗ್ಗೆ ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ನಿಮ್ಮ ಪೂಜಾ ಮಂದಿರವನ್ನು ತುಂಬಾ ಸ್ವಚ್ಛವಾಗಿ ಅಲಂಕರಿಸಿ. ಲಕ್ಷ್ಮಿಗೆ ಕೆಂಪು ಹೂವುಗಳು ತುಂಬಾ ಇಷ್ಟವಾದ್ದರಿಂದ ನೀವು ಅದನ್ನು ಕೆಂಪು ಗುಲಾಬಿಗಳು ಅಥವಾ ದಾಸವಾಳ ಹೂವುಗಳಿಂದ ಅಲಂಕರಿಸಬಹುದು. ಒಂದು ಸಣ್ಣ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಶುದ್ಧ ಹಸುವಿನ ತುಪ್ಪವನ್ನು ಸೇರಿಸಿ, 1 ಚಿಟಿಕೆ ಅರಿಶಿನ ಮತ್ತು ಕೇಸರಿ ಮತ್ತು 1 ಅಥವಾ 2 ಹಸಿರು ಏಲಕ್ಕಿಯನ್ನು ಸೇರಿಸಿ ಅದನ್ನು ಪುಡಿಮಾಡಿ ನಂತರ ದೀಪವನ್ನು ಪೂಜಿಸಿ. ಏಲಕ್ಕಿ ಮತ್ತು ಹಸುವಿನ ತುಪ್ಪದ ಸುವಾಸನೆಯು ನಿಮ್ಮ ಸುತ್ತಲೂ ಅದ್ಭುತವಾದ, ಶಕ್ತಿಯುತವಾದ ಸಕಾರಾತ್ಮಕ ಕಂಪನವನ್ನು ಸೃಷ್ಟಿಸುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ. ವಿಶೇಷವಾಗಿ ಮುಸ್ಸಂಜೆಯಲ್ಲಿ ಈ ದೀಪವನ್ನು ಬೆಳಗಿಸಿ ಮಾತಾಮಾತೆಯ ಮುಂದೆ ಶಾಂತಿಯುತವಾಗಿ ಕುಳಿತುಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಹೊರಗಿನ ಪ್ರಪಂಚದ ಬಗ್ಗೆ ಎಲ್ಲಾ ಆಲೋಚನೆಗಳನ್ನು ಬದಿಗಿಟ್ಟು ಮಗು ತನ್ನ ತಾಯಿಗೆ ಹೇಳುತ್ತಿರುವಂತೆ ನಿಮ್ಮ ಕುಟುಂಬದ ತೊಂದರೆಗಳನ್ನು ಏಕಾಗ್ರತೆಯಿಂದ ಹೇಳಿ. ನಂತರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮೂಲ ಮಂತ್ರವನ್ನು ಪಠಿಸಿ. ಸಾಧ್ಯವಾದಷ್ಟು ಬಾರಿ, ಕನಿಷ್ಠ 108 ಬಾರಿ ಬಹಳ ಶಾಂತವಾಗಿ ಜಪಿಸಿ. ಈ ಸಮಯದಲ್ಲಿ ನಿಮ್ಮ ಫೋನ್ಗಳನ್ನು ದೂರವಿಡುವುದು ಬಹಳ ಮುಖ್ಯ. ನೀವು ಈ ಪೂಜೆಯನ್ನು ಪ್ರಾರಂಭಿಸಿದ ತಕ್ಷಣ ನಾಳೆ ನಿಮ್ಮ ಮನೆಯಲ್ಲಿ ಬಹಳಷ್ಟು ಹಣ ಬೀಳುತ್ತದೆ ಅಥವಾ ನೀವು ಲಾಟರಿ ಗೆಲ್ಲುತ್ತೀರಿ ಎಂದು ನಾನು ಯಾವುದೇ ಗ್ಯಾರಂಟಿ ನೀಡುತ್ತಿಲ್ಲ. ಜ್ಯೋತಿಷ್ಯವೂ ಮಾರ್ಗದರ್ಶಿಯಾಗಿದೆ, ಆದರೆ ಮ್ಯಾಜಿಕ್ ಅಲ್ಲ. ಆದರೆ ಈ ಪ್ರಕ್ರಿಯೆಯನ್ನು ತಪ್ಪದೇ ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಸಂಗ್ರಹವಾಗಿರುವ ನಾಳೆಯ ಬಗ್ಗೆ ಅನಗತ್ಯ ಚಿಂತೆಗಳು ಮತ್ತು ಭಯಗಳು ಸಂಪೂರ್ಣವಾಗಿ ದೂರವಾಗುತ್ತವೆ ಮತ್ತು ನಿಮ್ಮ ಮನಸ್ಸು ನೀವು ಮಾಡುವ ಕೆಲಸಗಳ ಬಗ್ಗೆ ಅದ್ಭುತವಾದ ಶಾಂತತೆ ಮತ್ತು ಸ್ಪಷ್ಟತೆಯನ್ನು ಪಡೆಯುತ್ತದೆ. ನಿಮ್ಮ ಆಲೋಚನಾ ವಿಧಾನವು ನಕಾರಾತ್ಮಕದಿಂದ ಸಕಾರಾತ್ಮಕವಾಗಿ ಬದಲಾಗುತ್ತದೆ. ಸಕಾರಾತ್ಮಕ ಶಕ್ತಿಯು ನಿಮ್ಮ ಸುತ್ತಲೂ ಇದ್ದಾಗ ಮತ್ತು ನಿಮ್ಮ ಮನಸ್ಸು ಶಾಂತವಾಗಿದ್ದಾಗ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸಹ ಸರಿಯಾದ ಹಾದಿಯಲ್ಲಿರುತ್ತವೆ. ನೀವು ಇತರರೊಂದಿಗೆ ಮಾತನಾಡುವ ರೀತಿಯಲ್ಲಿ ಆಕರ್ಷಣೆ ಇರುತ್ತದೆ. ಹೀಗಾಗಿ ಪರೋಕ್ಷವಾಗಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ನೀವು ಅದೃಷ್ಟದ ಕಡೆಗೆ ಹೆಜ್ಜೆ ಹಾಕುತ್ತೀರಿ. ನಿಮ್ಮ ಅವಕಾಶಗಳನ್ನು ಪಡೆಯಲು ನೀವು ಮಾನಸಿಕ ಸ್ಥಿರತೆಯನ್ನು ಪಡೆಯುತ್ತೀರಿ. ಈ ಪೂಜೆಯನ್ನು ಮಾಡುವಾಗ ನೀವು ನಿಮ್ಮ ಮನಸ್ಸಿನಲ್ಲಿ ಇದನ್ನು ಮಾಡಿದರೆ ಯಾವುದೇ ನಕಾರಾತ್ಮಕ ಆಲೋಚನೆಗಳು ಅಥವಾ ಅನುಮಾನಗಳನ್ನು ಹೊಂದಿರಬೇಡಿ. ಪೂರ್ಣ ನಂಬಿಕೆಯಿಂದ ಅದನ್ನು ಮಾಡಿ. ಶಾಂತ ಮನಸ್ಸಿನಿಂದ ಅಷ್ಟಲಕ್ಷ್ಮಿಯಲ್ಲಿ ಆಶ್ರಯ ಪಡೆಯಿರಿ. ಈ ರಾಶಿಚಕ್ರದ ಜನರು ಬಾಲ್ಯದಿಂದಲೂ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಕಂಡಿದ್ದಾರೆ. ನೀವು ಅನುಭವಿಸಿದ ಮಾನಸಿಕ ಯಾತನೆ ಮತ್ತು ನೀವು ಅನುಭವಿಸಿದ ಅವಮಾನವನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಆದರೆ ಜೀವನವು ಯಾವಾಗಲೂ ಕಷ್ಟಕರವಲ್ಲ, ಸಂತೋಷವು ಕಷ್ಟಗಳ ನಂತರ ಬರುತ್ತದೆ. ಇದು ಸೃಷ್ಟಿಯ ನೈಸರ್ಗಿಕ ನಿಯಮ. ಈ ಸಕಾರಾತ್ಮಕ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಬರುವ ಅವಕಾಶಗಳು ಮತ್ತು ಬದಲಾವಣೆಗಳನ್ನು ಸರಿಯಾಗಿ ಅಳವಡಿಸಿಕೊಳ್ಳಲು ನೀವು ಮೊದಲು ಮಾನಸಿಕವಾಗಿ ಸಂಪೂರ್ಣವಾಗಿ ಸಿದ್ಧರಾಗಿರಬೇಕು. ನನ್ನ ಎಲ್ಲಾ ಕಷ್ಟಗಳು ನನ್ನ ಜೀವನ, ಇದು ನನ್ನ ಬರವಣಿಗೆ, ಇದು ಎಂದಿಗೂ ಬದಲಾಗುವುದಿಲ್ಲ. ನೀವು ತೀವ್ರ ನಿರಾಶಾವಾದ ಮತ್ತು ಆ ನಕಾರಾತ್ಮಕ ಮಾತುಗಳನ್ನು ಸಂಪೂರ್ಣವಾಗಿ ಬದಿಗಿಟ್ಟು ಹೆಚ್ಚಿನ ಭರವಸೆ ಮತ್ತು ಆತ್ಮವಿಶ್ವಾಸದಿಂದ ಉಜ್ವಲ ಭವಿಷ್ಯದತ್ತ ಹೆಜ್ಜೆ ಹಾಕಬೇಕು. ಈ ರಾಶಿಚಕ್ರ ಚಿಹ್ನೆಯ ಜನರು ಸ್ವಾಭಾವಿಕವಾಗಿ ಅತ್ಯುತ್ತಮ ಜ್ಞಾನ, ಲೌಕಿಕ ಬುದ್ಧಿವಂತಿಕೆ, ಶುದ್ಧ ಹೃದಯಗಳನ್ನು ಹೊಂದಿರುವ ಒಳ್ಳೆಯ ಜನರನ್ನು ಹೊಂದಿದ್ದಾರೆ. ಈ ಶುದ್ಧ ಆಲೋಚನೆಗಳು ಮತ್ತು ನೀವು ಇತರರಿಗೆ ಮಾಡಿದ ನಿಸ್ವಾರ್ಥ ಸೇವೆಯು ಈಗ ನಿಮಗೆ ಶ್ರೀರಾಮ ರಕ್ಷೆಯಾಗುತ್ತದೆ. ನೀವು ಇಲ್ಲಿಯವರೆಗೆ ಎದುರಿಸಿದ ಕಷ್ಟಗಳಿಗಾಗಿ ನೀವು ಸುರಿಸಿದ ಬೆವರಿಗೆ ಸೂಕ್ತವಾದ ಪ್ರತಿಫಲವನ್ನು ಪಡೆಯುವ ಸಾಧ್ಯತೆಗಳು ಈಗ ಹಲವು. ನೀವು ಭೂತಕಾಲವನ್ನು ಅಗೆಯುವ ಬದಲು ವರ್ತಮಾನದ ಮೇಲೆ ಕೇಂದ್ರೀಕರಿಸಿದರೆ ನೀವು ಸಾಧಿಸಲು ಸಾಧ್ಯವಾಗದ ಯಾವುದೂ ಇಲ್ಲ. ನಿಮ್ಮ ಜೀವನದಲ್ಲಿ ನೀವು ಊಹಿಸಿರುವುದಕ್ಕಿಂತ ಉತ್ತಮ, ಹೆಚ್ಚು ಆರಾಮದಾಯಕ ಮತ್ತು ಹೆಚ್ಚು ಗೌರವಾನ್ವಿತ ಜೀವನವು ನಿಮಗಾಗಿ ಕಾಯುತ್ತಿದೆ ಎಂದು ದೃಢವಾಗಿ ನಂಬಿರಿ. ನಿಮ್ಮ ಆಲೋಚನೆಗಳ ಶಕ್ತಿ ಎಷ್ಟು ದೊಡ್ಡದೆಂದರೆ ನೀವು ಯಾವುದನ್ನು ಬಲವಾಗಿ ನಂಬುತ್ತೀರೋ ಅದು ನಿಮ್ಮ ಜೀವನದಲ್ಲಿ ನಿಜವಾಗುತ್ತದೆ. ಅಷ್ಟಲಕ್ಷ್ಮೀ ದೇವಿಯ ಆಶೀರ್ವಾದ ಮತ್ತು ಸರ್ವವ್ಯಾಪಿ ಭಗವಾನ್ ಶ್ರೀಮನ್ನಾರಾಯಣನ ಕೃಪೆ ಯಾವಾಗಲೂ ನಿಮ್ಮ ಮೇಲಿರಲಿ ಮತ್ತು ನಿಮ್ಮ ಕುಟುಂಬವು ಯಾವುದೇ ಕಾಯಿಲೆಯಿಲ್ಲದೆ ಸಂಪತ್ತು, ಉತ್ತಮ ಆರೋಗ್ಯ ಮತ್ತು ಸಂತೋಷದಿಂದ ಆಶೀರ್ವದಿಸಲ್ಪಡಲಿ. ಈ ದೀರ್ಘ ಪ್ರಯಾಣವು ನಿಮ್ಗೆ ಶುಭ ಹಾರೈಸುತ್ತದೆ. ಈ ವಿಡಿಯೋದ ವಿಷಯಗಳು ನಿಮಗೆ ಜೀವನದ ಬಗ್ಗೆ ಹೊಸ ಸ್ಫೂರ್ತಿ ಮತ್ತು ಮಾನಸಿಕ ಧೈರ್ಯವನ್ನು ನೀಡುತ್ತದೆ ಎಂದು ನಾನು ಭಾವಿಸುತ್ತೇನೆ. ನೀವು ಈ ರಾಶಿಚಕ್ರದ ನಿಜವಾದ ಸದಸ್ಯರಾಗಿದ್ದರೆ, ಈ ವಿಡಿಯೋ ನೋಡಿದ ನಂತರ ನಿಮಗೆ ಸ್ವಲ್ಪ ಭರವಸೆ ಮೂಡಿದರೆ, ತಕ್ಷಣವೇ ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆಯನ್ನು ಅನುಭವಿಸುವಿರಿ ಎಂದು ಭಕ್ತಿಯಿಂದ ಬರೆಯಿರಿ. ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.